ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂತೆ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು, ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಏನು ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಬ್ರಹ್ಮರ್ಷಿಗಳು ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಸತ್ಯ ಸಾಯಿ ಬಾಬಾ ಅವರು, ರಾಘವೇಂದ್ರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಓಕೆ, ವೆರಿ ಗುಡ್ ಮಾಸ್ಟರ್ಸ್. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ. ಜನ ಸಾಂಗತ್ಯ ಮುಗಿಯೋವರೆಗೆ ಆಯ್ತು. ಯೂಟ್ಯೂಬಲ್ಲಿ ಜಾಯ್ನ್ ಆಗೋರೆಲ್ಲ ಏನು ಇದರಲ್ಲಿ ಜಾಯ್ನ್ ಆಗಿ ಆಯ್ತು. ಟ್ರೈ ಮಾಡಿ, 3-4 ಸಾರಿ ಬರ್ತದೆ. ವೆರಿ ಗುಡ್ ಮಾಸ್ಟರ್ಸ್. ನಾವು ನಿನ್ನೆ ದಿವಸ ಧ್ರುವನ ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಧ್ರುವನ ಕಥೆಯನ್ನು ನಿನ್ನೆ ನಾವು ನೋಡಿದ್ವಿ. ಧ್ರುವ 5 ವರ್ಷದ ಹುಡುಗ. 5 ವರ್ಷದ ಹುಡುಗ ಕೇವಲ 5.5 ತಿಂಗಳು ತಾನು ನಿರಂತರವಾಗಿ ಧ್ಯಾನವನ್ನು ಮಾಡಿದ. ಆ ಭಗವಂತನನ್ನು ಪಡೆದ. ಸಾಕ್ಷಾತ್ ಭಗವಂತ ಅವನಿಗೆ ಪ್ರಕಟನಾಗಿ ಆಶೀರ್ವಾದವನ್ನು ಮಾಡಿದ. ನಮ್ಮಲ್ಲಿ ಇಲ್ಲೊಂದು ಪ್ರಶ್ನೆ ಬರ್ಬೋದು, ಅಲ್ಲ 5 ವರ್ಷದ ಹುಡುಗ ಅವನು ಹೀಗೆ ದೇವರನ್ನ ಕಾಣಲಿಕ್ಕೆ ಸಾಧ್ಯ ಆಯಿತು? ಯಾಕೆಂದ್ರೆ ಎಷ್ಟೊಂದು ನಾವು ಕೇಳ್ತಾ ಇರ್ತೀವಿ, ದೇವರನ್ನ ಕಾಣುವುದು ಅಷ್ಟು ಸುಲಭ ಇಲ್ಲ, ಎಷ್ಟೊಂದು ವರ್ಷ ತಪಸ್ಸು ಮಾಡಬೇಕು. ಕೆಲವರೆಲ್ಲ ಸಾವಿರಾರು ವರ್ಷ ಋಷಿಮುನಿಗಳು ಕುಳಿತು ತಪಸ್ಸು ಮಾಡ್ತಾರೆ. ಅಂತದ್ರಲ್ಲಿ ಈ ಹುಡುಗ ಅವನಿಗೆ ಇನ್ನೂ ತಪಸ್ಸು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಅರಿವಿಲ್ಲ. ಆದ್ರೂ ಕೂಡ 5 ವರ್ಷದ ಹುಡುಗ ಕೇವಲ 5 ತಿಂಗಳು ತಪಸ್ಸು ಮಾಡಿ ದೇವರನ್ನ ಪಡೆದ್ನಲ್ವಾ ಅಂತಂದ್ರೆ, ಅದಕ್ಕೆ ಅವನ ಹಿಂದಿನ ಕಥೆಯನ್ನು ಹೇಳ್ತಾನೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವನೊಬ್ಬ ದೊಡ್ಡ ಯೋಗಿ. ಯಾರು? ಧ್ರುವ. ಆದ್ರೆ ಅವನು ಎಂತಹ ಸ್ಥಿತಿಯನ್ನು ತಲುಪಿದ್ದ ಅಂತಂದ್ರೆ, ಆ ಹಿಂದಿನ ಜನ್ಮದಲ್ಲಿ ಅವನು ದೇವರನ್ನ ಕಾಣುವ ಸ್ಥಿತಿಗೆ ತಲುಪಿದ್ದ. ಆದರೆ ಅಲ್ಲಿ ಒಂದು ಮಿಸ್ಟೇಕ್ ಆಯ್ತು. ಇನ್ನೂ ಅವನು ಒಂದು 5 ತಿಂಗಳು, 5.5 ತಿಂಗಳು ಅವನು ಏನಾದ್ರೂ ಪ್ರಯತ್ನ ಮಾಡಿದ್ದ ಅಂತ ಆದ್ರೆ, ಅವನು ಹಿಂದಿನ ಜನ್ಮದಲ್ಲೇ ದೇವರು ಅವನಿಗೆ ಕಾಣಿಸ್ತಿದ್ದ. ಅಂದ್ರೆ ಹಿಂದಿನ ಜನ್ಮದಲ್ಲೇ ಅವನಿಗೆ ಮೋಕ್ಷ ಪ್ರಾಪ್ತಿ ಆಗ್ತಾ ಇತ್ತು. ಆದ್ರೆ ಅವನು ಒಂದು ತಪ್ಪು ಮಾಡಿದ. ಏನು ಅಂತಂದ್ರೆ, ಆ ಇದು ನಾವೆಲ್ಲ ಬಹಳ ನೆನಪಿಟ್ಟುಕೊಳ್ಳಬೇಕಾದಂತ ವಿಚಾರ. ಅದರಲ್ಲೂ ನಾವು ಗುಡಾಕೇಶ ಮಾಡುವ ಮಾಸ್ಟರ್ಸು ಯಾವಾಗ್ಲೂ ಅದಕ್ಕೆ ನಾವು ಯಾಕೆ ಹೇಳೋದು ಅಂತಂದ್ರೆ, ಇದೇ ಕಾರಣಕ್ಕೆ. ಏನು ಅಂದ್ರೆ, ಅವನು ಅವನ ತಲೆಯಲ್ಲಿ ಒಂದು ವಿಚಾರ ಬಂತು. ಏನು ಅಂತಂದ್ರೆ, ಅವನಿಗೆ ಒಬ್ಬ ಸ್ನೇಹಿತ ಇದ್ದ, ಆಪ್ತ ಸ್ನೇಹಿತ. ಅವನು ರಾಜನ ಮಗ ಆಗಿದ್ದ, ರಾಜಕುಮಾರನಾಗಿದ್ದ. ಅವನ ಒಂದು ವೈಭೋಗ, ಅವನ ಒಂದು ಒಳ್ಳೆಯ ಉತ್ತಮ ಜೀವನ, ಅದನ್ನ ನೋಡಿ ಒಂದು ಕ್ಷಣ ಈ ಋಷಿಮುನಿಗೆ ಅನಿಸ್ತಂತೆ. ಏನು ಅಂತಂದ್ರೆ, ನಾನು ಒಂದು ವೇಳೆ ರಾಜಕುಮಾರನಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಈ ತರ ನಾನು ಬರೀ ತಪಸ್ಸು ಮಾಡ್ತಾ, ಬರೀ ನನ್ನ ಜೀವನ ಎಲ್ಲ ಬರೀ ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಇದರಲ್ಲೇ ಕಳೆದ್ಬಿಟ್ಟೆ. ಆ ಸುಖ ಅಂದ್ರೆ ಭೋಗವನ್ನು ಅನುಭವಿಸ್ಲಿಲ್ಲ. ನನ್ನ ಸ್ನೇಹಿತ ಎಷ್ಟು ಚೆನ್ನಾಗಿ ಅವನು ರಾಜಕುಮಾರನಾಗಿದ್ದಾನೆ, ಅವನು ಎಷ್ಟು ಚೆನ್ನಾಗಿ ಅನುಭವಿಸ್ತಾ ಇದ್ದಾನೆ. ನಾನು ಒಂದು ವೇಳೆ ರಾಜಕುಮಾರನಾಗಿದ್ದರೆ ಅದೇ ರೀತಿ ಸುಖ ಅನುಭವಿಸಬಹುದಿತ್ತು ಅಂತ ಹೇಳಿ ಅವನು ಅನ್ಕೊಂಡಿದ್ದಷ್ಟೇ. ಅವನೇನು ಪೂರ್ತಿ ಇದು ಮಾಡ್ಲಿಲ್ಲ.
ಆ, ಕೇವಲ ಅವ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ನಲ್ವಾ, ಅದಕ್ಕೆ ದೇವರು ತಥಾಸ್ತು ಮಾಡಿದ. ಅದಕ್ಕೆ ಹೇಳೋದು, ಯಾಕೆಂದ್ರೆ ನಮ್ಮ ಒಂದು ಆಲೋಚನೆ, ಒಂದು ಥಾಟ್, ಒಂದು ಮಾತಿಗೆ ಎಷ್ಟು ಶಕ್ತಿ ಇರ್ತದೆ. ಅದರಲ್ಲೂ ಧ್ಯಾನ ಮಾಡುವುದು, ಅದರಲ್ಲೂ ನೀವು ಗುಡಾಕೇಶ ಮಾಡುವಾಗ ಅವರಲ್ಲಿ ಒಂದು ವಾಕ್ಸಿದ್ಧಿ ಅನ್ನೋದು ಬರ್ತದೆ. ಅದಕ್ಕಾಗಿ ಹೇಳೋದು, ಯಾರಿಗೂ ಕೆಟ್ಟದ್ದನ್ನು ಬೈಬೇಡಿ, ನೆಗೆಟಿವ್ ಮಾತಾಡಬೇಡಿ, ಇನ್ನೊಬ್ಬರಿಗೆ ಕೆಟ್ಟ ಜಗಳ ಆಡಬೇಡಿ, ಆ, ತಲೆಗೆ ಬಂದಂಗೆ ಮಾತಾಡಬಾರದು. ಯಾಕೆಂದ್ರೆ ಕೆಲವೊಮ್ಮೆ ಎಲ್ಲವೂ ಹೆಚ್ಚು ಪಾಲು ಸತ್ಯ ಆಗ್ತದೆ, ನಡೆದು ಬಿಡುತ್ತೆ. ಆಯ್ತಾ, ಅದು ಬಹಳಷ್ಟು ಜನರಿಗೆ ಅದು ಏನೋ ಅನುಭವಕ್ಕೂ ಕೂಡ ಬಂದಿದೆ ಅಲ್ವಾ. ಹಾಗಾಗಿ ಅವನು ಕೇವಲ ಯೋಚನೆ ಮಾಡಿದ, ನಾನು ರಾಜಕುಮಾರನ ಮಗನಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತೇಳಿ, ಅದಕ್ಕೆ ದೇವರ ತಥಾಸ್ತು ಮಾಡಿದ. ಆ ಕೇವಲ ಒಂದು ಯೋಚನೆ ಮಾಡಿದ್ದಕ್ಕೆ ಅವನು ಮುಂದಿನ ಜನ್ಮದಲ್ಲಿ ಪುನಃ ರಾಜಕುಮಾರನಾಗಿ ಹುಟ್ಟಿ ಬಂದ, ಅದೇ ಧ್ರುವನಾಗಿ, ಆಯ್ತಾ, ಉತ್ಥಾನಪಾದನ ಮಗನಾಗಿ ಹುಟ್ಟಿ ಬಂದ. ಆ ಕೇವಲ ಅವನ ಒಂದು ಆಸೆ ಪಟ್ಟಿದ್ನಲ್ವ, ಏನು ರಾಜಕುಮಾರನಾಗಿ ಮಗನಾಗಿ ಹುಟ್ಟಿ ಬರಬೇಕಂತ. ಅದಕ್ಕೆ ಅವನು ರಾಜಕುಮಾರನ ಮಗನಾಗಿ ಹುಟ್ಟಿ ಬಂದ, ಅಲ್ಲಿಗೆ ಆಸೆ ತೀರಿತು. ಅದಕ್ಕೆ ದೇವರ ಈ ರೂಪದಲ್ಲಿ ಅವನಿಗೆ ಪ್ರೇರಣೆ ಮಾಡಿ ಪುನಃ ಅವನು ತಪಸ್ಸು ಮಾಡಿ, ಅವನೇನು ಬ್ಯಾಲೆನ್ಸ್ ಇತ್ತಲ್ವಾ ಹೋದ ಜನ್ಮದಲ್ಲಿ, ಇನ್ನು 5.5 ತಿಂಗಳು ಅವನು ತಪಸ್ಸು ಮಾಡಿದ್ರೆ ದೇವರು ಕಾಣ್ತಾ ಇದ್ದ. ಅದನ್ನ ಅವನು ಪುನಃ ಧ್ರುವನಾಗಿ ಬಂದಾಗ, ಧ್ರುವನಾಗಿ ತಪಸ್ಸು ಮಾಡಿ ಆ ಒಂದು ಆ ತನ್ನ ಒಂದು ಆ ತಪಸ್ಸನ್ನ ಏನು ಹಿಂದಿನ ಜನ್ಮದ ಏನು ಡಿಸ್ಕಂಟಿನ್ಯೂ ಆಗಿತ್ತಲ್ಲ ಅದನ್ನ ಕಂಟಿನ್ಯೂ ಮಾಡಿ ಕೊನೆಗೆ ಪಡೆದು ದೇವರನ್ನು ಕಂಡ. ಹಾಗಾಗಿ ನಾವು ಕೂಡ ಆದಷ್ಟು ಅದಕ್ಕೆ ಹೇಳೋದು, ಪಾಸಿಟಿವ್ ಆಗಿರ್ಬೇಕು, ಪಾಸಿಟಿವ್ ಆಗಿ ಮಾತಾಡಬೇಕು. ನಮ್ಮ ನಡೆ ನುಡಿ ಪ್ರತಿಯೊಂದರಲ್ಲೂ ಕೂಡ ಸತ್ಯವನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ, ಹೀಗೆ ಉತ್ಥಾನಪಾದನ ಕಥೆಯನ್ನು ಹೇಳ್ತಾ, ಆ ಉತ್ಥಾನಪಾದನ ಮಗನಾದಂಥ ಧ್ರುವನ ಚರಿತ್ರೆಯನ್ನು ಹೇಳಿದರು. ಆ ಉತ್ಥಾನಪಾದನ ಒಂದು ವಂಶದಲ್ಲಿ ಇನ್ನೊಬ್ಬನು ಪ್ರಾಚೀನ ಬರಿಹಿ ಅಂತ ಹೇಳಿ ಬರ್ತಾರೆ. ಈ ಪ್ರಾಚೀನ ಬರಿಹಿ ಇವನು ಸ್ವಲ್ಪ ತಿಳುವ ತಿಳುವಳಿಕೆ ಕಡಿಮೆ ಇತ್ತು, ಜ್ಞಾನ ಕಡಿಮೆ ಇತ್ತು. ಇವನಿಗೊಂದು ಒಂದು ಅಭ್ಯಾಸ ಏನು ಅಂತಂದ್ರೆ, ಎಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಯಜ್ಞ ಮಾಡೋದು, ಯಾಗ ಮಾಡೋದು, ಹೋಮ ದರ್ಬೆ ಹಾಸೋದು, ಯಜ್ಞ ಯಾಗಗಳನ್ನು ಮಾಡಿಸೋದು, ಅದಕ್ಕೆ ಬಲಿ ಕೊಡೋದು. ಅಂದ್ರೆ ಹಿಂದೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಯಜ್ಞ ಯಾಗಾದಿಗಳನ್ನ ಲಾಸ್ಟಿಗೆ ಪೂರ್ಣಾಹುತಿ ಕೊಡುವಾಗ ಪ್ರಾಣಿ ಬಲಿ ಕೊಡ್ತಾ ಇದ್ರು ಹಿಂದೆ ಸತ್ಯಯುಗದ ಸಮಯದಲ್ಲಿ. ಇವಾಗ ಅಭ್ಯಾಸ ಇಲ್ಲ, ಆದ್ರೆ ಅವಾಗ ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ರು. ಅವಾಗ ಏನಾಗ್ತಾ ಇತ್ತು ಅಂದ್ರೆ, ಆ ಅವನು ಹಾಗೆ ಎಲ್ಲಿ ಹೋಗ್ತಾನೆ ಅಲ್ಲಿ ಕುತ್ಕೊಳ್ಳೋದು, ಒಂದು ಯಜ್ಞ ಮಾಡೋದು. ಅಲ್ಲಿ ಏನೋ ಯಜ್ಞ ಮಾಡ್ತಾ ಆ ಯಜ್ಞ ಮಾಡೋದು, ಅಲ್ಲಿ ಪ್ರಾಣಿ ಬಲಿ ಕೊಡೋದು, ಹೀಗೆ ಮಾಡ್ತಾ ಮಾಡ್ತಾ ಇಲ್ಲ, ಬಹಳ ಹಿಂಸೆ ಆಗ್ತಾ ಇತ್ತು. ಆದ್ರೆ ಅವನಿಗೆ ಯಾಕೆ ಮಾಡಬೇಕು, ಈಗ ನಾವು ಯಾವುದನ್ನೇ ಮಾಡ್ತಾ ಇದ್ರು ಕೂಡ ತಿಳಿದು ಮಾಡಬೇಕು. ಹಾಗೆ ಆದ್ರೆ ನಿಜವಾಗ್ಲೂ ಅವನು ಸಾತ್ವಿಕ ಇದ್ದಾನೆ, ಆದ್ರೆ ತಪ್ಪು ತಿಳುವಳಿಕೆಯಿಂದ ಹೀಗೆ ಮಾಡ್ತಾ ಇದ್ದ. ಅದಕ್ಕೆ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾರದರು ಬಂದು ಅವನಿಗೆ ಬೈತಾರೆ, ನೋಡಪ್ಪ ನೀನು ಏನೇ ಮಾಡ್ಬೇಕಾದ್ರೂ ನಾವು ತಿಳಿದು ಮಾಡ್ಬೇಕು, ಹೀಗೆಲ್ಲ ಮನಸೋ ಇಚ್ಛೆ ಮಾಡಬಾರ್ದು ಅಂತ ಹೇಳಿ ನಿನಗೆ ಅದರ ಮಹತ್ವವನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಒಂದು ಕಥೆಯನ್ನ ಹೇಳ್ತಾರೆ. ಇದು ನಮ್ಮ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾದಂತಹ ಕಥೆ. ಅದರಲ್ಲಿ ಒಬ್ಬ ಪುರಂಜನ ಅಂತ ಇದ್ದ. ಒಬ್ಬ ವ್ಯಕ್ತಿಯ ಕಥೆಯನ್ನ ಹೇಳ್ತಾರೆ, ಜೀವನ ಚರಿತ್ರೆ. ಆಯ್ತಾ, ಈ ಜೀವನ ಚರಿತ್ರೆ ಇದು ಅಷ್ಟು ಸುಲಭದಲ್ಲಿ ಅರ್ಥ ಆಗೋಲ್ಲ, ಆದ್ರೆ ಯಥಾಶಕ್ತಿ ನೀವು ಗಮನ ಇಟ್ಟು ಕೇಳಿದ್ರೆ ಇದು ಅರ್ಥ ಆಗ್ತದೆ. ಆಯ್ತಾ, ಲಾಸ್ಟ್ಗೆ ಯಾರಿಗಾದ್ರೂ ಅರ್ಥ ಆದ್ರೆ ಹೇಳ್ಬೇಕು ನೀವು. ಆಯ್ತಾ, ಯಾರಿಗೆ ಅರ್ಥ ಆಯ್ತು ಇದು ಅಂತ ಹೇಳಿ, ಅಂದ್ರೆ ಅಷ್ಟು ಇದಿದೆ. ಏನಂದ್ರೆ ಅವನಿಗೆ ಪುರಂಜನ ಅನ್ನೋನಿದ್ದವಲ್ವಾ, ಪುರಂಜನ ಅನ್ನೋನು ಇವನು ಏನ್ ಮಾಡಿದ ಅಂತಂದ್ರೆ, ಒಂದು ಪಟ್ಟಣವನ್ನು ಪ್ರವೇಶ ಮಾಡಿದ. 9 ಬಾಗಿಲುಗಳನ್ನ ಹೊಂದಿದಂತಹ ಒಂದು ಪಟ್ಟಣ. ಆ ಪಟ್ಟಣವನ್ನು ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಆ ಪಟ್ಟಣವನ್ನು ಪ್ರವೇಶ ಮಾಡಿದ ಕೂಡಲೇ ಅವನಿಗೆ ಒಬ್ಳು ಆ, ಏನು ಆ, ಹೆಣ್ಣುಮಗಳು ಎದುರಾದ್ಲು. ಕೊನೆಗೆ ಅವಳು ಕೂಡ ವಯಸ್ಕಳಾಗಿದ್ಲು. ಅವಳ ಹೆಸರೇನು ಅಂತಂದ್ರೆ ಪುರಂಜನಿ. ಇವನು ಪುರಂಜನ, ಅವನು ಪುರಂಜನಿ. ಅವಳನ್ನ ವಿವಾಹ ಆದ. ಆದ್ರೆ ಆ ಒಂದು ಪಟ್ಟಣದಲ್ಲಿ ಯಾರೂ ಇರಲಿಲ್ಲ, ಇಬ್ಬರೇ ಇದ್ರು, ಪುರಂಜನ ಮತ್ತೆ ಪುರಂಜಿನಿ. ಈ ಪುರಂಜನ ಮತ್ತೆ ಪುರಂಜಿನಿ ಇಬ್ಬರೇ ಇದ್ರು. ಕೊನೆಗೆ ಆ ಎರಡನೇದು ಏನಾಯ್ತು ಅಂತಂದ್ರೆ, ಯಾವಾಗ್ಲೂ ಈ ಪುರಂಜನಿಗೆ ಒಂದು ಅಭ್ಯಾಸ ಆಯ್ತು, ಏನು ಅಂತಂದ್ರೆ ಬೇಟೆ ಆಡ್ಲಿಕ್ಕೆ ಅಂತ ಹೋಗ್ತಾ ಇದ್ದ. ಹೋಗಿ ಬೇಟೆಯಾಡಿ ಎಲ್ಲ ಪ್ರಾಣಿಗಳನ್ನೆಲ್ಲ ಕೊಂದು ಬರ್ತಾ ಇದ್ದ. ಯಾವಾಗೆಲ್ಲ ಅವನು ಅದು ಹೋಗುವಾಗೆಲ್ಲ ಅವನ ಹೆಂಡತಿ ಹೇಳದೆ ಹೋಗ್ತಾ ಇದ್ದ. ಯಾಕೆಂದ್ರೆ ಅವನ ಹೆಂಡತಿ ಗೊತ್ತಾದ್ರೆ ಬೈತಾ ಇದ್ಲು. ಹೋದಾಗ್ಲೆಲ್ಲ ನೀವು ಪ್ರಾಣಿ ಹಿಂಸೆ ಮಾಡ್ತೀರಿ, ಹಾಗೆಲ್ಲ ಮಾಡಬಾರ್ದು, ಪ್ರಾಣಿಗಳನ್ನ ಅಯ್ಯೋ ಪಾಪ ಅವಕ್ಕೂ ನಮ್ಮ ಹಾಗೆ ಜೀವ ಅಲ್ವಾ, ಈ ತರ ಎಲ್ಲ ಬೈತಾ ಇದ್ಲು. ಅದು ಪಾಪ ಬರ್ತದೆ ಅಂತ ಹೇಳಿ ಪ್ರತಿ ಸಾರಿಗೂ ಬೈತಾ ಇದ್ಲು. ಅವನಿಗೇನೋ ಅವಾಗವಾಗೇನೋ ಅನಿಸ್ತಾ ಇತ್ತು. ಪುನಃ ಪುನಃ ಅವಳ ಕಣ್ಣು ತಪ್ಪಿಸಿ ಅವನು ಅವಾಗವಾಗ ಹೋಗಿ ಏನೋ ಬೇಟೆಯಾಡಿ ಬರ್ತಾ ಇದ್ದ, ಯಾರೋ ಪುರಂಜ. ಹೀಗೆ ನಡೀತಾ ಇತ್ತು. ಈ ಒಂದು ಅವನ ಒಂದು ಪಟ್ಟಣ ಏನಿತ್ತು, ಆ ಪಟ್ಟಣದ ಪಕ್ಕದಲ್ಲೇ ಒಬ್ಬ ಚಂಡವೇಗ ಅನ್ನುವಂತ ಒಬ್ಬ ರಾಜ.
ಆ ಪಕ್ಕದ ರಾಜ್ಯದ ರಾಜ ಇದ್ದ. ಯಾರು? ಪಟ್ಟಣದಲ್ಲಿದ್ದಂಥವನು ಚಂಡವೇಗ ಅಂತ. ಅವನ ಬಳಿ 360 ಗಂಧರ್ವರು ಮತ್ತೆ 360 ಗಂಧರ್ವಿಯರು ಇದ್ರು. ಅವರು ನಿರಂತರವಾಗಿ ಇವನ ಪಟ್ಟಣದ ಮೇಲೆ ಆಕ್ರಮಣ ಮಾಡ್ತಾ ಇದ್ರು, ನಿರಂತರವಾಗಿ. ಯಾವಾಗ್ಲೂ ಇವನ ಪಟ್ಟಣದ ಮೇಲೆ ಆಕ್ರಮಣ ಮಾಡ್ತಾ ಇದ್ರು. ಅವಾಗ ಇವನು ಮೊದಲೇ ಈ ಪಟ್ಟಣವನ್ನು ಪ್ರವೇಶ ಮಾಡಿದ್ನಲ್ಲ, 9 ಬಾಗಿಲುಗಳನ್ನು ಉಂಡಂತಹ ಈ ಪಟ್ಟಣವನ್ನು ಪ್ರವೇಶ ಮಾಡುವಾಗಲೇ ಇವನ ಹಿಂದೆ ಒಂದು 5 ಹೆಡೆಯ ಸರ್ಪ, 5 ಹೆಡೆಯ ಸರ್ಪ ಇವನನ್ನು ಹಿಂಬಾಲಿಸ್ತಾ ಇತ್ತು. ಯಾರು? ಪುರಂಜನನ್ನು. ಅವನಿಗೆ ಗೊತ್ತಿಲ್ಲ ಈ 5 ಹೆಡೆಯ ಸರ್ಪ ಯಾವುದು, ಅದರ ಅದರ ಪರಿಚಯವೂ ಇಲ್ಲ, ಅರಿವು ಇಲ್ಲ. ಆ, ಜೊತೆಗೆ ಹ್ಮ್ ಆ 5 ಹೆಡೆಯ ಸರ್ಪ ಆ, ಏನೋ ಜೊತೆಗಿತ್ತು. ಆ 5 ಹೆಡೆಯ ಸರ್ಪ ಏನ್ ಮಾಡ್ತಾ ಇತ್ತು, ಈ ಚಂಡವೇಗ ಏನಿದ್ದಾನಲ್ಲ, 360 ಗಂಧರ್ವರು ಮತ್ತೆ 360 ಗಂಧರ್ವೀರನ್ನ ಒಳಗೊಂಡಂತಹ ಈ ಚಂಡವೇಗ ಇವನ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡ್ತಾ ಇದ್ದ. ಇವನು ಆಕ್ರಮಣ ಮಾಡಿದಾಗಲೆಲ್ಲ ಈ 5 ಹೆಡೆಯ ಸರ್ಪ ಅವನನ್ನು ರಕ್ಷಣೆ ಮಾಡ್ತಾ ಇತ್ತು, ಪುರಂಜನನನ್ನು. ಆಯ್ತಾ? ಹೀಗೆ ಇದು ನಿರಂತರವಾಗಿ ನಿರಂತರವಾಗಿ ಆಕ್ರಮಣ ಮಾಡ್ತಾನೆ ಇತ್ತು. ಇವು ಅವಾಗ್ಲೆಲ್ಲ ಈ 5 ಹೆಡೆಯ ಸರ್ಪ ಅವನನ್ನು ರಕ್ಷಣೆ ಮಾಡ್ತಾ ಇತ್ತು. ಹೀಗೆ ಇರಬೇಕಾದ್ರೆ ಒಮ್ಮೆ ಇವರಿಬ್ಬರ ಒಂದು ದಾಂಪತ್ಯದಿಂದ ಅನೇಕ ಮಕ್ಕಳಾದ್ರು. ಮಕ್ಕಳು ಎಷ್ಟು ಮಕ್ಕಳು ಅಂತಂದ್ರೆ ಆ ಇಡೀ ಪಟ್ಟಣವೇ ತುಂಬಿ ಹೋಯ್ತಂತೆ. ಬರೀ ಇವನು ಮಕ್ಕಳೇ, ಅದರಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ, ಮತ್ತೆ ಅವರಿಂದ ಮತ್ತೆ ಮಕ್ಕಳು. ಹೀಗೆ ಆ ಇಡೀ ಪಟ್ಟಣದಾದ್ಯಂತ ಈ ಪುರಂಜನ ಮತ್ತೆ ಪುರಂಜಿನಿಯರ ಸಂಸಾರ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೀತು. ಹೀಗೆ ಇದ್ರ ಜೊತೆಗೆ ಒಬ್ಬ ಜರ ಅನ್ನೋನು ಜರ ಅನ್ನೋ ಒಬ್ಬ ಹೆಣ್ಣು ಮಗಳು ಬಂದು ಇವನನ್ನ ಕೇಳ್ತಾಳೆ, ನನ್ನನ್ನ ಮದುವೆ ಆಗು ಪುರಂಜನ್. ಆಯ್ತಾ? ಪುರಂಜನ ಹೇಳ್ದ, ಇಲ್ಲ ಇಲ್ಲ, ನಾನು ಮದುವೆ ಆಗೋಲ್ಲ, ನನ್ಗೆ ಆಲ್ರೆಡಿ ಹೆಂಡತಿ ಇದ್ದಾಳೆ ಅಂತ ಹೇಳಿ ಅವಳನ್ನ ತಿರಸ್ಕಾರ ಮಾಡಿದ. ಕೊನೆಗೆ ಯವನರಾಜನ ಬಳಿ ಹೋಗಿ ಕೊನೆಗೆ ಅವನ ಯವನರಾಜನ ಬಳಿ ಹೋದ್ಲು. ಅವನು ಕೂಡ ತಿರಸ್ಕಾರ ಮಾಡಿದಾಗ ಕೊನೆಗೆ ಆ ಯವನರಾಜನ ತಮ್ಮ ಇದ್ದ ಒಬ್ಬ ಪ್ರಜ್ವಾರ ಅಂತ. ಆಯ್ತಾ? ಪ್ರಜ್ವಾರನನ್ನ ಮದುವೆ ಆದ್ಲು. ಯಾರೋ? ಜರ ಅನ್ನುವ ಹೆಣ್ಣು ಮಗಳು ಪ್ರಜ್ವಾರನನ್ನ ಮದುವೆ ಆದ್ಲು. ಆಯ್ತಾ? ಕೊನೆಗೆ ಹೀಗೆ ನಡೀತಾ ಇತ್ತು. ಈಗ ಈ ಪ್ರಜ್ವಾರನನ್ನ ಸೇರಿಕೊಂಡು, ಈಗ ಮೊದಲಿಗೆ ಈ ಸಿಟ್ಟು ಬಂತಲ್ವಾ, ಈ ಪುರಂಜನನ್ನ ತಿರಸ್ಕಾರ ಮಾಡಿದ್ನಲ್ಲ, ಅದಕ್ಕಾಗಿ ಈ ಜರೆ ಮತ್ತೆ ಪ್ರಜ್ವಾರ ಇಬ್ಬರು ಸೇರಿಕೊಂಡು ಪುನಃ ಒಂದು ಕಡೆಯಿಂದ ಆಕ್ರಮಣ ಮಾಡ್ಲಿಕ್ಕೆ ಹೇಳಿದ್ರು. ಒಂದು ಕಡೆಯಿಂದ ಈ ಯಾರು? ಚಂಡವೇಗ 360 ಗಂಧರ್ವಿಯರನ್ನ ಸೇರಿಕೊಂಡು ಒಂದು ಕಡೆಯಿಂದ ಆಕ್ರಮಣ ಮಾಡಿದ್ರೆ, ಇನ್ನೊಂದು ಕಡೆಯಿಂದ ಈ ಜರೆ ಮತ್ತೆ ಪ್ರಜ್ವಾರ ಇವರಿಬ್ಬರು ಸೇರಿ ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ನಿರಂತರ ಆಕ್ರಮಣಕ್ಕೆ ಆ ಏನೋ ಒಳಗಾಗ್ತಾ ಇದ್ದ. ಅವಾಗ್ಲೆಲ್ಲ ಈ 5 ಹೆಡೆಯ ಸರ್ಪ ಆ ಈ ಪುರಂಜನನ್ನ ಮತ್ತೆ ಅವರೆಲ್ಲರನ್ನ ಕಾಪಾಡ್ತಾ ಇತ್ತು. ಆದ್ರೆ ಹೀಗೆ ನಿರಂತರವಾದ ಆಕ್ರಮಣದಿಂದ ಏನಂತೀವಿ, ಇವರ ಶಕ್ತಿ ಕುಂದುತ್ತಾ ಬಂತು. ಪುರಂಜನನ ಶಕ್ತಿ ಆ ಕಡೆಯಿಂದ ಚಂಡವೇಗ, ಈ ಕಡೆಯಿಂದ ಪ್ರಜ್ವಾರ, ಜರೆ, ಇವರೆಲ್ಲ ನಿರಂತರವಾಗಿ ಆಕ್ರಮಣ ಮಾಡ್ತಾ 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 ಕೊನೆಗೆ ಇವರನ್ನ ರಕ್ಷಣೆ ಮಾಡ್ತಾ ಇತ್ತಲ್ವ 5 ಹೆಡೆಯ ಸರ್ಪ, ಹಾ ಆ 5 ಹೆಡೆಯ ಸರ್ಪ ಸತ್ತೋಗ್ಬಿಡ್ತು. ಆಯ್ತಾ? ಯಾವಾಗ ಸತ್ತೋಯ್ತು ಆ ಆಕ್ರಮಣದಲ್ಲಿ, ಈ ಪ್ರಜ್ವರ ಅನ್ನೋವನು ಎಲ್ಲರನ್ನೂ ಕೂಡ ನಾಶ ಮಾಡಿಬಿಟ್ಟ. ಅಲ್ಲಿದ್ದಂತ ಕೊನೆಗೆ ಆ ಸರ್ಪವನ್ನು ಕೂಡ ನಾಶ ಮಾಡಿ ಯಾವಾಗ ಸರ್ಪ ರಕ್ಷಣೆ ಮಾಡ್ತಾ ಇದ್ದಂತ ಸರ್ಪ ಸತ್ತೋಯ್ತು, ಪುರಂಜನನು ಕೂಡ ಸತ್ತೋದ. ಪುರಂಜನ ತಾನು ಸಾಯುವಾಗ ತನ್ನ ಒಂದು ಹೆಂಡತಿ ಏನಿದೆ ಪುರಂಜನಿ, ಆ ಪುರಂಜನಿಯ ಮೇಲೆ ಬಹಳ ಆಸೆ ಇತ್ತು ಅವನಿಗೆ. ಕೊನೆಗೆ ಆ ಪುರಂಜನಿಯನ್ನೇ ನೆನಿತಾ 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 ಇವನು ಪ್ರಾಣವನ್ನು ಬಿಟ್ಟ. ಪುರಂಜನಿಯನ್ನೇ ನೆನಿತಾ ಪ್ರಾಣ ಬಿಟ್ಟಿದ್ದರಿಂದ ಮುಂದಿನ ಜನ್ಮದಲ್ಲಿ ಅವನು ಹೆಣ್ಣಾಗಿ ಹುಟ್ಟಿದ. ಯಾರು? ಪುರಂಜನ್. ಯಾವ ಹೆಣ್ಣಾಗಿ ಹುಟ್ಟಿದ ಅಂತಂದ್ರೆ, ವಿದರ್ಭ ದೇಶದ ರಾಜಕುಮಾರಿಯಾಗಿ ವಿದರ್ಭಿ ಅನ್ನೋ ಹೆಸರಿನಿಂದ ಈ ಪುರಂಜನ ತಾನು ಹುಟ್ಟಿ ಬಂದ ಮುಂದಿನ ಜನ್ಮದಲ್ಲಿ. ಯಾಕೆ ಹುಟ್ಟಿದ ಅಂತಂದ್ರೆ, ನಾವು ಭಗವದ್ಗೀತೆ ಹೇಳುವಾಗ ಕೇಳಿದ್ವಿ, ಯಾರು ಕೊನೆ ಕಾಲದಲ್ಲಿ ಏನನ್ನ ಸ್ಮರಣೆ ಮಾಡ್ತಾರೋ ಅದೇ ಅವನ ಮುಂದಿನ ಗತಿಯಾಗಿರ್ತದೆ. ಮುಂದೆ ಭರತ ಚಕ್ರವರ್ತಿಯ ಕಥೆ ಬರ್ತದೆ. ಅದರಲ್ಲಿ ಅವನು ಜಿಂಕೆಯನ್ನೇ ನೆನಿತಾ ನೆನಿತಾ ಪ್ರಾಣ ಬಿಟ್ಟಿದ್ದರಿಂದ ಮುಂದೆ ಜಿಂಕೆಯ ಜನ್ಮ ಬರ್ತದೆ. ಹಾಗೆ ಇಲ್ಲಿ ಹೆಂಡತಿಯನ್ನೇ ನೆನಿತಾ ನೆನಿತಾ ತಾನು ಸತ್ತಿದ್ದರಿಂದ ಮುಂದಿನ ಜನ್ಮದಲ್ಲಿ ಹೆಣ್ಣಿನ ಜನ್ಮದಲ್ಲಿ ಹುಟ್ಟಿದ. ಕೊನೆಗೆ ಅವನು ಹೆಂಡತಿ ಇದ್ಲಲ್ವ, ಯಾರು? ಪುರಂಜನಿ. ಅವಳು ಕೂಡ ಈ ಜನ್ಮದಲ್ಲಿ ಗಂಡ ಸತ್ತ ಮೇಲೆ ಗಂಡನನ್ನೇ ನೆನಿತಾ ಅವಳು ಪ್ರಾಣ ಬಿಟ್ಲು. ಕೊನೆಗೆ ಅವಳು ಕೂಡ ಗಂಡಾಗಿ ಹುಟ್ಟಿ ಬಂದಳು. ಅವಳು ಈ ಪಾಂಡ್ಯ ಅಂತಂದ್ರೆ ಇವತ್ತಿನ ತಮಿಳುನಾಡು, ಆ ಭಾಗದಲ್ಲಿ ಪಾಂಡ್ಯ ದೇಶದ ರಾಜಕುಮಾರನಾಗಿ ಹುಟ್ಟಿ ಬಂದಳು, ಮಲಯ ಧ್ವಜ ಅನ್ನೋ ಹೆಸರಿನಿಂದ. ಹೀಗೆ ಈ ಮಲಯ ಧ್ವಜ ಅವನು ಕೂಡ ವಿದರ್ಭಿಯನ್ನ ಹೀಗೆ ಅವನು ಯುದ್ಧ ಮಾಡ್ತಾ ಮಾಡ್ತಾ ಈ ವಿದರ್ಭ ದೇಶದ ಕಡೆಗೆ ಬಂದ. ಆಯ್ತಾ? ವಿದರ್ಭ ಅಂದ್ರೆ ಇವತ್ತಿನ ಮಹಾರಾಷ್ಟ್ರ ಭಾಗದಲ್ಲಿ ಬರ್ತದೆ. ಆಯ್ತಾ? ವಿದರ್ಭ ಮಹಾರಾಷ್ಟ್ರ ಮಧ್ಯಪ್ರದೇಶ ಭಾಗದಲ್ಲಿ.
ಹಾ ಹೀಗೆ ಇದು ಅಲ್ಲಿ ಈ ವಿದರ್ಭಿಯ ಸ್ವಯಂವರದ ಕಥೆಯನ್ನು ಕೇಳಿ ಏನು ಈ ಮಲಯ ಧ್ವಜ ತಾನು ಬರ್ತಾನೆ ಬಂದು ಆ ಒಂದು ಸ್ವಯಂವರವನ್ನ ಇದು ಮಾಡಿ ಆ ಮಲಯ ಧ್ವಜ ಆ ವಿದರ್ಭೆಯನ್ನ ಮದುವೆ ಆಗ್ತಾರೆ. ಪುನಃ ಇವರಿಬ್ಬರ ದಾಂಪತ್ಯ ಜೀವನ ನಡೀತದೆ. ದಾಂಪತ್ಯ ಜೀವನ ನಡೆದು ಕೊನೆಗೆ ಇವರು ವೈರಾಗ್ಯ ತಾಳಿ ಏನು ಈ ಮಲಯ ಧ್ವಜ ಮತ್ತೆ ವಿದರ್ಭಿ ಇಬ್ಬರು ಸೇರಿ ನಿರಂತರವಾಗಿ ತಪಸ್ಸು ಮಾಡ್ತಾರೆ. ಸಾರಿ, ನಿರಂತರವಾಗಿ ತಪಸ್ಸು ಮಾಡ್ತಾರೆ. ನಿರಂತರವಾಗಿ ತಪಸ್ಸು ಮಾಡ್ತಾ ಮಾಡ್ತಾ ಕೊನೆಗೆ ಈ ಮಲಯ ಧ್ವಜ ಏನಿದ್ದಾನೆ ಅವನು ಮರಣವನ್ನು ಹೊಂದುತ್ತಾನೆ. ಯಾವಾಗ ಮಲಯ ಧ್ವಜ ಸತ್ತೋದ ಕೂಡಲೇ ಆ ಈ ವಿದರ್ಭಿಗೆ ಬಹಳ ಬೇಜಾರಾಗ್ತದೆ. ವಿದರ್ಭಿಗೆ ಬಹಳ ಬೇಜಾರಾಗಿ ನಾನು ಕೂಡ ನನ್ನ ಗಂಡ ಸತ್ತು ಹೋದ್ಮೇಲೆ ನಾನು ಇರಬಾರ್ದು ಅಂತ ಹೇಳಿ ಆ ಗಂಡನನ್ನೇ ತಾನು ಸ್ಮರಣೆ ಮಾಡ್ತಾ ತಾನು ಸಾಯ್ಲಿಕ್ಕೆ ಹೋದಾಗ ಒಬ್ಬ ಬಂದು ತಡೆದ. ಕೊನೆಗೆ ಕೊನೆಯ ಕಾಲದಲ್ಲಿ ಯಾರೋ ವಿದರ್ಭಿಯನ್ನ ಆವಾಗ ಯಾರು ಅಂತಂದು ತಿರುಗಿ ನೋಡ್ತಾಳೆ. ಆಗ ಆ ಸ್ನೇಹಿತ ಹೇಳಿದ, ನಾನು ಯಾರು ಅಂತ ನಿನಗೆ ಗೊತ್ತಾಯ್ತಾ ಅಂತ ಕೇಳಿದ. ಇಲ್ಲ, ನೀನು ಯಾರೋ ನನಗೆ ಗೊತ್ತಾಗಲಿಲ್ಲ. ನಾನು ನಿನ್ನ ಅಭಿಜ್ಞಾತ ಸಖ, ನಿನ್ನ ಯಾವಾಗಲೂ ನಿನ್ನ ಜೊತೆಗೆ ನಾನು ಇರುವವನು, ನಿನ್ನ ಸಖ ನಾನು ಅಂದ್ರೆ ನಿನ್ನ ಸ್ನೇಹಿತ ಅಂತ ಹೇಳಿದ. ಯಾರಪ್ಪ ಅವನು ಅಂತಂದ್ರೆ ಅವನು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಭಗವಂತ. ತಾನು ದೇವರು ಹೇಳಿದ, ನೋಡು ನಾನು ನಿನ್ನೊಟ್ಟಿಗೆ ಯಾವಾಗಲೂ ಇರುವವು ಅಂತ ಹೇಳಿ ಆ ಗೆಳೆಯ ಆ ಆ ವಿದರ್ಭಗೆ ಏನು ಅಂದ್ರೆ ಆ ಗೆಳೆಯ ಬಂದು ಹೇಳ್ತಾನೆ ಕೊನೆಗೆ ಆ ವಿದರ್ಭಿಗೆ ಆ ಆ ಮಲಯಧ್ವಜನ ನೆನಪನ್ನ ಮರೆಸಿ ತಾನು ಮೋಕ್ಷ ಮಾರ್ಗದ ತಾನು ಹೇಗೆ ಧ್ಯಾನ ಮಾಡಿ ತಪಸ್ಸು ಮಾಡ್ತಾ ಆ ಮೋಕ್ಷ ಮಾರ್ಗವನ್ನು ಪಡೆಯಬೇಕು ಅನ್ನುವುದನ್ನು ಹೇಳಿ ಪುನಃ ವಿದರ್ಭೆ ತಾನು ನಿರಂತರವಾಗಿ ಧ್ಯಾನ ಮಾಡ್ತಾನೆ ಆ ಮೋಕ್ಷವನ್ನು ಹೋಗಿ ಪಡಿತಾಳೆ ಅಂತ ಹೇಳಿ ಇಷ್ಟೆಲ್ಲ ಹೇಳಿದಂತಹ ನಾರದರು ಕತೆ ಹೇಳಿ ನಾರದರು ಕೇಳ್ತಾರೆ ಆ ಯಾರಿಗೆ ಆ ಆ ಪ್ರಾಚೀನ ಬರಿಗೆ ಏನಾದರೂ ಅರ್ಥ ಆಯ್ತೇನಪ್ಪ ಅಂತ. ಆಯ್ತು, ಏನಾದರೂ ಈ ಕಥೆಯಲ್ಲಿ ಏನಾದರೂ ಅರ್ಥ ಆಯ್ತಾ ಅಂತ ಹೇಳಿ ಕೇಳಿದ್ರು. ಅದಕ್ಕೆ ಅವನು ಹೇಳಿದ, ಏನೂ ಅರ್ಥ ಆಗಲಿಲ್ಲ ಸ್ವಾಮಿ, ಯಾರೋ ಪುರಂಜನ ಅಂತ ಇದ್ನಂತೆ, ಅವನೇನೋ ಒಂಬತ್ತು ಒಂಬತ್ತು ದ್ವಾರದ ನಗರವನ್ನು ಪ್ರವೇಶ ಮಾಡಿದಂತೆ, ಏನೇನೋ ಅವರಿಗೆಲ್ಲ ಇದಾಯ್ತು, ಸಂಸಾರ ಆಯ್ತು, ಇಷ್ಟೆಲ್ಲ ಹೇಳಿದ್ರಿ, ಆದ್ರೆ ಇದ್ರದ್ದೇನೋ ತಲೆ ಬುಡ ಏನೋ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅವನು ಹೇಳಿದ. ಅವನಿಗೆ ಮಾತ್ರ ಅಲ್ಲ, ಇಲ್ಲಿ ನಾವು ಕತೆ ಹೇಳಿ ಕೇಳ್ತಾ ಇರೋ ಯಾರಿಗೂ ಕೂಡ ಇದರ ಈ ತಲೆ ಬುಡ ಅರ್ಥ ಆಗ್ಲಿಲ್ಲ. ಸುಮ್ಮನೆ ಯಾರ್ದೋ ಒಂದು ಕತೆ ಹೇಳ್ದಂಗೆ. ಆದ್ರೆ ಇದರ ಒಂದು ಮರ್ಮ ಏನು ಅಂತಂದ್ರೆ, ಈ ಪುರಂಜನ ಇಷ್ಟೊತ್ತವರೆಗೂ ಆ ಏನು ನಾರದರು ಹೇಳಿದ್ರಲ್ಲ, ಹೇಳಿ ನಾರದರು ಹೇಳ್ತಾರೆ ನೋಡಯ್ಯ, ಇಷ್ಟೊತ್ತವರೆಗೂ ಹೇಳಿದ್ದು ಯಾರ್ದೋ ಕತೆ ಅಲ್ಲ, ನಿನ್ನದೇ ಕತೆ. ಪ್ರತಿಯೊಬ್ಬ ಜೀವನ ಕತೆ. ಪ್ರತಿಯೊಬ್ಬ ಜೀವನು ಕೂಡ ತನ್ನ ಒಂದು ಬದುಕಿನಲ್ಲಿ ಹೇಗೆ ಬದುಕಿ ಬಾಳಿ ಹೋಗ್ತಾನೆ ಅನ್ನುವುದು ಈ ಕಥಾ ಮೂಲಕವಾಗಿ ನಾನು ನಿನಗೆ ತಿಳಿಸಿದೆ. ಅದನ್ನ ಈಗ ಹೇಳ್ತೀನಿ ಕೇಳೋ ಹಿಂಗೆ ಅಂತಂದ್ರೆ, ಈ ಪುರಂಜನ ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ಆತ್ಮ. ಈ ಆತ್ಮವೇ ನಮ್ಮ ಪುರಂಜನ. ಈ ಪುರಂಜನಿ ಯಾರು ಅಂತಂದ್ರೆ ನಮ್ಮ ಬುದ್ಧಿ. ನಮ್ಮ ಬುದ್ಧಿಯೇ ಆ ಪುರಂಜನ. ಈ ಚಂಡವೇಗ 360 ಗಂಧರ್ವರು, 360 ಗಂಧರ್ವಿಯರು ಯಾರು ಅಂತಂದ್ರೆ 360 ಹಗಲು ಮತ್ತೆ 360 ರಾತ್ರಿ. ಇದು ನಿರಂತರವಾಗಿ ನಡೀತಾನೆ ಇರ್ತದೆ ಅಲ್ವಾ. ಹಾಗಾಗಿ ನಿರಂತರವಾಗಿ ಆಕ್ರಮಣ ಮಾಡ್ತಾ ಇದೆ. ಪಕ್ಕದ ರಾಜ್ಯ ಅಂದ್ರೆ ಇದೆ 360 ಗಂಧರ್ವರು, 360 ಗಂಧರ್ವಿಯರು. ಆ ಇವರು ಅಂದ್ರೆ ವರ್ಷಗಳು ಇಷ್ಟು ಹಗಲು ಇಷ್ಟು ರಾತ್ರಿ ನಿರಂತರವಾಗಿ ಕಳೀತಾ ಇರ್ತದೆ. ನಿರಂತರವಾಗಿ ಆಕ್ರಮಣ ಅಂತಂದ್ರೆ ಏನು, ನಮ್ಮ ಆಯುಷ್ಯವನ್ನು ನಿರಂತರವಾಗಿ ಕಳೀತಾ ಇರ್ತದೆ. 5 ಹಿಡಿಯ ಸರ್ಪ ಯಾವಾಗಲೂ ರಕ್ಷಣೆ ಮಾಡ್ತಾ ಇತ್ತು ಅಂದ್ರೆ ಏನು ಅಂದ್ರೆ ಪಂಚ ಪ್ರಾಣಗಳು. ನಮ್ಮೊಳಗೆ ಬರ್ತದಲ್ಲ ಪಂಚ ಪ್ರಾಣಗಳು, ಆನ ಉಪಾನ ಸಮಾನ, ಈ ತರ ಒಟ್ಟು ಪಂಚ ಪ್ರಾಣಗಳಿವೆ. ಆ ಪಂಚ ಪ್ರಾಣ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ನಮ್ಮ ದೇಹದಲ್ಲಿ ಜೀವ ಇರ್ತದೆ. ಯಾವಾಗ ಆ ಪ್ರಾಣ ಅನ್ನೋದು ನಿಂತು ಹೊರಟಿತು ಕೂಡಲೇ ನಮ್ಮ ಜೀವ ಹೊರಟೋಗ್ತದೆ. ಇನ್ನು ಜರ, ಜರ ಅಂತಂದ್ರೆ ಮುದಿತನ. ಈ ಪ್ರಜ್ವರ ಅಂತಂದ್ರೆ ಕೊನೆಗಾಲದಲ್ಲಿ ಬರುವ ದೊಡ್ಡ ರೋಗ. ದೊಡ್ಡ ರೋಗ ಅಂತೀವಿ ಅಂದ್ರೆ ಕೊನೆಗೆ ಸಾವಿನ ಮೂಲಕ ಅಂತ್ಯವಾಗುವಂತಹ ಕಾಯಿಲೆ ಯಾವುದು ಈ ಪ್ರಜ್ವರ. ಈ ಪ್ರಜ್ವರ ಯಾವಾಗ ಬರ್ತದೆ, ಯಾರಿಗೆ ಜರ ಬರ್ತದೆ ಅವಾಗ ಬರ್ತದೆ. ಜರ ಅಂದ್ರೆ ಮುದಿತನ. ಮುದಿತನ ಯಾವಾಗ ಬರ್ತದೆ, ಹಾಗೆ ಒಂದ್ ಕಡೆಯಿಂದ ಈ ನಾವು ಹೇಳಿದ್ವಲ್ಲ, ಒಂದ್ ಕಡೆಯಿಂದ ಚಂಡವೇಗ ಆಕ್ರಮಣ ಮಾಡ್ತಾ ಇದ್ದ ಅಂತಂದ್ರೆ ಹಗಲು ರಾತ್ರಿ ನಿರಂತರವಾಗಿ ಕಾಲ ಕಳೀತಾ ಇದೆ, ಅದರಿಂದ ನಮ್ಮ ಆಯಸ್ಸು ಕಳೀತಾ ಇದೆ. ಒಂದ್ ಕಡೆಯಿಂದ ಜರ ಮತ್ತೆ ಪ್ರಜ್ವರ ಅಂತಂದ್ರೆ ಮುದಿತನ ಅಂದ್ರೆ ಯೌವನ ಕಳೀತಾ ಇದೆ, ವಯಸ್ಸಾಗ್ತಾ ಇದೆ, ಜೊತೆಗೆ ಪ್ರಜ್ವರ ರೋಗ ಬಾಧೆಗಳು ಬರ್ತಾ ಇದ್ದಾವೆ. ಅದರಲ್ಲೂ ಪ್ರಜ್ವರ ಅಂತಂದ್ರೆ ಕೊನೆಗಾಲದಲ್ಲಿ ಬರುವ ರೋಗ. ಇದು ನಮ್ಮನ್ನು ಆಕ್ರಮಣ ಮಾಡ್ತಾನೆ ಇರ್ತದೆ. ಇದರ ನಡುವೆ ಅವನಿಗೆ ಬಹಳಷ್ಟು ಮಕ್ಕಳಾದವು ಅಂತಂದ್ರೆ ಪಾಪ ಪುಣ್ಯಗಳನ್ನು ಮಾಡಿದ.
ಬಹಳ ಅವನ ಕರ್ಮಗಳು, ಒಳ್ಳೆ ಕರ್ಮ ಕೆಟ್ಟ ಕರ್ಮ, ಹೀಗೆ ಅನೇಕ ಕರ್ಮಗಳನ್ನ, ಆ ಅಷ್ಟೊಂದು ಮಕ್ಕಳಿಂದ ಇಡೀ ಪಟ್ಟಣ ತುಂಬಿ ಹೋಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲು ಯಾರು ಇರಲಿಲ್ಲ. 9 ಆ, ಏನು ದ್ವಾರದ ಪಟ್ಟಣ ಪ್ರವೇಶ ಮಾಡಿದ ಅಂತಂದ್ರೆ ಈ ದೇಹ. 9 ಇನ್ನೇನು ನವದ್ವಾರಗಳನ್ನ ಹೊಂದಿದಂತ ಈ ದೇಹವನ್ನು ಪ್ರವೇಶ ಮಾಡಿದ ಒಬ್ಬ ಆತ್ಮ. ಆ ಪಟ್ಟಣ ಅಂದ್ರೆ ಬೇರೆ ಯಾವುದಲ್ಲ, ನಮ್ಮ ದೇಹವೇ ಪಟ್ಟಣ. ಹೀಗೆ ಬರುವಾಗ ಒಬ್ಬನೇ ಬಂದ. ಅವನ ಜೊತೆಗೆ ಬಂದದ್ದು ಬುದ್ಧಿ, ಅವನೇ ಅವನ ಹೆಂಡತಿ. ಆ ಕೊನೆಗೆ ಯಾವಾಗ್ಲೂ ಅವನು ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇದ್ದ ಅಂತಂದ್ರೆ, ಮನುಷ್ಯ ಕೆಟ್ಟ ಕೆಲಸ ಮಾಡ್ತಾನೆ. ಕೆಟ್ಟ ಕೆಲಸ ಮಾಡಿದಾಗ್ಲೆಲ್ಲ ಅವನ ಬುದ್ಧಿ ಬೈತದೆ, ಅಂದ್ರೆ ಅವನಿಗೆ ಮನವರಿಕೆ ಮಾಡ್ತದೆ, ನೀನು ತಪ್ಪು ಮಾಡ್ತಾ ಇದ್ದಿ, ಹೀಗೆಲ್ಲ ಮಾಡಬಾರದು ಅಂತ ಹೇಳಿ. ಅವಾಗ್ಲೆಲ್ಲ ಅವನಿಗೆ ಅನಿಸ್ತದೆ, ಹೌದೌದು ಇನ್ನು ಮುಂದೆ ನಾನು ಮಾಡಬಾರದು. ಮತ್ತೆ ಮತ್ತೆ ಮಾಡ್ತಾ ಇರ್ತಾನೆ, ಮತ್ತೆ ಮಾಡ್ತಾನೆ. ಹೀಗೆ ಆ ಆದ್ರೆ ಅವನ ಜೊತೆಗೆ ಬರುವಾಗ ಒಬ್ಬ ಸ್ನೇಹಿತ ಬಂದಿದ್ದ. ಆರಂಭದಲ್ಲಿ ಅವನು ಪಟ್ಟಣ ಪ್ರವೇಶ ಮಾಡುವಾಗ ಅವನ ಜೊತೆಗೆ ಒಬ್ಬ ಸ್ನೇಹಿತ, ಅಭಿಜ್ಞಾತ ಸಗ. ಆ ಸ್ನೇಹಿತ ಯಾರು ಆದ್ರೆ, ಯಾವಾಗ ಆ ಪಟ್ಟಣ ಪ್ರವೇಶ ಮಾಡಿದ ಅವನು ಆ ಸ್ನೇಹಿತನನ್ನ ಮರೆತು ಬಿಟ್ಟ. ಆಯ್ತಾ, ಆ ಸ್ನೇಹಿತ ಬೇರೆ ಯಾರೂ ಅಲ್ಲ, ಅವನೇ ಭಗವಂತ. ಯಾವಾಗ್ಲೂ ಈ ಆತ್ಮನ ಜೊತೆಗೆ ಇರುವಂತಹವನು ಭಗವಂತ. ಯಾವಾಗ ಈ ದೇಹವನ್ನು ಪ್ರವೇಶ ಮಾಡ್ತಾನೆ ಆತ್ಮ, ಆವಾಗ ತನ್ನ ಒಟ್ಟಿಗೆ ಇದ್ದಂತಹ ಭಗವಂತನನ್ನು ಮರೆತು ಬಿಡ್ತಾನೆ. ಮರೆತು ತನ್ನದೇ ಆದ ಭ್ರಮೆಯಲ್ಲಿ ಬದುಕಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಈ ಕೊನೆಗೆ ಅದನ್ನೇ ನೆನಿತಾ ನೆನಿತಾ ಸತ್ತಿದ್ರಿಂದ ಅವನು ಪುನಃ ಮಲೆಯ ಧ್ವಜ, ಅಂದ್ರೆ ಈ ವ್ಯಾಮೋಹದಲ್ಲಿ ಸ್ಪಿದ್ಧವನಾಗಿ ಅವರನ್ನ ನೆನಿತಾ ಇವರನ್ನ ನೆನಿತಾ ಸಾಯೋದ್ರಿಂದ ಪುನಃ ಇಲ್ಲೇ ಏನೋ ಪುನರಪಿ ಜನನಂ ಪುನರಪಿ ಮರಣಂ, ಇಲ್ಲೇ ಹುಟ್ಟುತ್ತಾನೆ, ಇಲ್ಲೇ ಸಾಯ್ತಾನೆ. ಹೀಗೆ ಕೊನೆಗೆ ತನ್ನ ಜೊತೆಗೇ ಇರುವ ಭಗವಂತನನ್ನ ಮರೆತು ಬದುಕ್ತಾ ಇರ್ತಾನೆ. ಕೊನೆಯ ಕಾಲದಲ್ಲಿ ಅವನಿಗೆ ಯಾವಾಗ ಈ ಮಲೆಧ್ವಜ ಅಂತ ಬರ್ತಾನಲ್ಲ, ಅವನ ಕಳ್ಕೊಂಡಾಗ ವಿದರ್ಭಿ, ಈ ಪುರಂಜನ ಆತ್ಮನೇ ಮುಂದೆ ವಿದರ್ಭಿಯಾಗಿ ಹುಟ್ಟಿ ಬಂದಾಗ ಆ ಭಗವಂತನೇ ಬಂದು ಹೇಳಿದ, ನೋಡಪ್ಪ ನನ್ಗೆ ನೆನಪಾಯ್ತಾ ನೀನು, ಯಾವಾಗ್ಲೂ ನಾನು ನಿನ್ನೊಟ್ಟಿಗೆ ಇರುವ, ನೀನು ನನ್ನನ್ನು ಮರೆತು ಬಿಟ್ಟೆ, ಆದ್ರೆ ಈಗ ನಿನ್ನನ್ನು ಪುನಃ ನಾನು ಎಚ್ಚರಿಸ್ತಾ ಇದ್ದೇನೆ ಅಂತ ಹೇಳಿ ಅವನನ್ನು ಎಚ್ಚರ ಮಾಡಿದ. ಕೊನೆಗೆ ಅವನು ನಿರಂತರವಾಗಿ ಧ್ಯಾನ ಮಾಡ್ತಾ ಆ ಭಗವಂತನೇ ಹೋಗಿ ಸೇರಿದ ಅನ್ನುವುದು. ಹಾಗಾಗಿ ಇದು ನಮ್ಮೆಲ್ಲರ ಕಥೆ. ಈ ಮೂಲಕವಾಗಿ ನಾರದರು ಒಂದು ಕಥಾರೂಪವಾಗಿ ತಿಳಿಸಿದರು. ಒಬ್ಬ ಆತ್ಮ ಹೇಗೆ ತಾನು ಆ ಈ ದೇಹವನ್ನು ಪ್ರವೇಶ ಮಾಡಿ ಹೇಗೆ ಬಾಳಿ ಬದುಕಿ ತಾನು ಸಂಪಾದನೆ ಮಾಡಿ ಹೋಗ್ತಾನೆ ಅನ್ನುವುದನ್ನ ಹೀಗೆ ಹೇಳಿ ನಾರದರು ಹೇಳ್ತಾರೆ, ನೋಡಪ್ಪ ಹೀಗೆ ಜ್ಞಾನ ಸಂಪಾದನೆ ಮಾಡ್ಬೇಕು. ಸುಖ ಸುಮ್ಮನೆ ಏನೋ ನೀನು ಈ ಏನೋ ಏನೋ ಯಜ್ಞ ಮಾಡೋದಂತೆ, ಯಾಗ ಮಾಡೋದಂತೆ, ಹೀಗೆ ಮಾಡ್ತಾ ಮಾಡ್ತಾ ನೀನ್ ಏನಾದ್ರೂ ಈ ತರ ನಿರಂತರವಾಗಿ ಹಿಂಸೆ ಮಾಡ್ತಾ ಇದ್ರೆ, ಆ ಎಲ್ಲ ನೀನು ಸತ್ತೋಗಿದ್ದಾವಲ್ಲ ಪಶು ಪಕ್ಷಿ ಪ್ರಾಣಿಗಳೆಲ್ಲ, ಅವೆಲ್ಲ ನಿನಗೆ ಪುನಃ ಹಿಂಸೆ ಕೊಡ್ಲಿಕ್ಕಾಗಿ ಅಂತ ಹೇಳಿ ಕಾಯ್ತಾ ಇರ್ತವೆ. ಹಾಗಾಗಿ ಈ ರೀತಿ ಪ್ರಾಣಿ ಹಿಂಸೆ ಮಾಡೋದನ್ನು ಬಿಡು, ಆಯ್ತಾ. ಅದು ಇನ್ನು ಮುಂದೆ ಅಹಿಂಸೆಯನ್ನು ಪರಿಪಾಲನೆ ಮಾಡು ಅಂತ ಹೇಳಿ ನಾರದರು ಆ ಆ ಆ, ಪ್ರಾಚೀನವರಿಗೆ ಉಪದೇಶವನ್ನು ಮಾಡಿದರು. ಕೊನೆಗೆ ಇವರ ವಂಶದಲ್ಲೇ ಬಂದವರು ಪ್ರಚೇತಸರು ಅಂತ ಹೇಳಿ ಇವರು ಕೂಡ ತಪಸ್ಸನ್ನು ಮಾಡಿ ಭಗವಂತನನ್ನ ಕಂಡರು. ಮಾರೀಷ ಎಂಬುವ ವನಸ್ಪತಿಗಳ ಮಗಳನ್ನ ಮದುವೆ ಆಗ್ತಾರೆ. ಅವರ ಮೂಲಕ ಪುನಃ ದಕ್ಷ, ಹಿಂದೆ ದಕ್ಷ ಪ್ರಜಾಪತಿ ಸತೀದೇವಿಯ ತಂದೆ ಅಂತ ಹೇಳಿ ಕೇಳಿದ್ವಲ್ಲ, ಆ ದಕ್ಷನೇ ಪುನಃ ಇವರ ಮಗನಾಗಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾ ಈ ಉತ್ಥಾನಪಾದನ ವಂಶದ ಕಥೆಯನ್ನು ಹೇಳಿ ಮುಗಿಸ್ತಾರೆ. ಇನ್ನು ಮುಂದೆ ಪ್ರಿಯವ್ರತನ ಚರಿತ್ರೆ. ಈ ಪ್ರಿಯವ್ರತ ಒಟ್ಟು 5 ಜನ ಮಕ್ಕಳು ಅಂತ ಹೇಳಿದ್ವಿ. ಆಭೂತಿ, ದೇವಭೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು, ಉತ್ಥಾನಪಾದ ಮತ್ತು ಪ್ರಿಯವ್ರತ ಅಂತ ಹೇಳಿ 2 ಜನ ಗಂಡು ಮಕ್ಕಳು. ಅವರಲ್ಲಿ ಇಲ್ಲಿಯವರೆಗೆ ಉತ್ಥಾನಪಾದನ ವಂಶದ ಕಥೆಯನ್ನು ಹೇಳಿದ್ರು. ಈಗ ಪ್ರಿಯವ್ರತನ ವಂಶದ ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಪ್ರಿಯವ್ರತನ ವಂಶ, ಈ ಪ್ರಿಯವ್ರತ ಏನ್ ಮಾಡಿದ ಅಂತಂದ್ರೆ, ಮೊದಲೇ ವೈರಾಗ್ಯವನ್ನು ತಾಳಿದ. ಇನ್ನು ಮದುವೆ ಆಗಿಲ್ಲ, ಈ ಸಂಸಾರ ಅನ್ನೋದು ಬೇಡ, ಇದು ದೊಡ್ಡ ಜಂಜಾಟ. ಈ ಸಂಸಾರದಲ್ಲಿ ಬಿದ್ದು ಒದ್ದಾಡಿ ಕೊನೆಗೆ ಆ ಇದರಲ್ಲಿ ಏನೋ ಪ್ರಯೋಜನ ಇಲ್ಲ, ನಾನು ದೇವರನ್ನ ಪಡಿಬೇಕು, ಎಲ್ಲರ ಮುಖ್ಯ ಉದ್ದೇಶ ಏನು ದೇವರನ್ನ ಪಡೆಯೋದಲ್ವಾ ಅಂತ ಹೇಳಿ ಅವನು ಏನ್ ಮಾಡ್ದ, ಮದುವೆ ಆಗ್ಬಾರ್ದು, ಮದುವೆ ಆದ್ರೆ ಸಂಸಾರದಲ್ಲಿ ನಾವು ಸಿಕ್ಕಾಕೊಂಡು ಬಿಡ್ತೇನೆ ಅಂತ ಹೇಳಿ ಈ ಪ್ರಿಯವ್ರತ ಏನ್ ಮಾಡಿದ, ತಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಕೂತ. ಕಾಡಿಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಕೂತ ಅಂದ್ರೆ ಇನ್ನು ಮದುವೆ ಆಗಿಲ್ಲ. ಹಾಗೆ ಹೋಗಿ ಈ ಸಂಸಾರದಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಅಂತ ಹೇಳಿ ತಾನು ತಪಸ್ಸು ಮಾಡ್ತಾ ಕೂತಿದ್ದಾನೆ. ಬ್ರಹ್ಮದೇವರು ಬಂದು ಬೈತಾರೆ, ಅಲ್ಲ ಏನ್ ಮಾಡ್ತಾ ಇದ್ದೀನಿ ನೀನು? ಆ ಇಲ್ಲ, ಆ ನಾನು ದೇವರನ್ನ ಕಾಣಬೇಕು, ತಪಸ್ಸು ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ರು ನಿನಗೆ? ಸಂಸಾರ ಬಿಟ್ಟು, ಮನೆ ಬಿಟ್ಟು, ಮಠ ಬಿಟ್ಟು ಬಾ ಅಂತ ಹೇಳಿ ಯಾರು ಹೇಳಿದ್ರು ನಿನಗೆ? ಹಾಗೆ ಮಾಡಿದರೆ ದೇವರು ಸಿಗ್ತಾನೆ ಅಂತ ಯಾರು ಹೇಳಿದ್ರು? ಹಾಗಲ್ಲ ದೇವರನ್ನ ಪಡೆಯೋ ರೀತಿ.
ನೀನು ನಿಜವಾಗ್ಲೂ ದೇವರನ್ನ ಪಡಿಬೇಕು ಅಂತಂದ್ರೆ ಸಂಸಾರದಲ್ಲಿ ಇದ್ದೇ ದೇವರನ್ನ ಪಡಿಬಹುದು. ಅದಕ್ಕೆ ಅವಕಾಶ ಇದೆ. ನೀನು ಇಲ್ಲಿ ಬಂದು ಕುತ್ಕೊಂಡು ನೀನು ಮನೆಯಲ್ಲಿದ್ದವ್ರನ್ನ ಮನೆಯಲ್ಲಿ ನಾನು ಸಂಸಾರ ಹಾಗೆ ಹಿಂಗೆ ಆ ಋಷಿಮುನಿ ನಾನು ರಾಜಕುಮಾರನಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹಿಂಗೆ ಯೋಚನೆ ಮಾಡಿದ್ನು. ಹಾಗೆ ಕುತ್ಕೊಳ್ಳೋದು ನೀನು ಬಂದು ಎಲ್ಲಾ ಬಿಟ್ಟು ನಾನು ಕೂತಿದ್ದೀನಿ ಅಂತ ಹೇಳಿ ಕಾಡಲ್ಲಿ ಬಂದು ಕುತ್ಕೊಂಡಿರ್ತೀಯ. ಆದ್ರೆ ಯೋಚನೆ ಮಾಡೋದೆಲ್ಲ ಸಂಸಾರದ ಬಗ್ಗೆನೇ. ಊರಲ್ಲಿ ಅವ್ರು ಹೆಂಗಿದ್ದಾರೋ ಇವ್ರು ಹೆಂಗಿದ್ದಾರೋ, ಅವನ ಹೆಂಡತಿ ಇವನ ಮಕ್ಕಳು ಅಂತ ಹೇಳಿ ನೀನು ಬರೀ ಅದನ್ನೇ ಯೋಚನೆ ಮಾಡ್ತಾ ಕೂತೇ ಇದ್ರೆ ನೀನು ಕಾಡಲ್ಲಿ ಬಂದು ಕೂತಿದ್ದು ಏನು ಪ್ರಯೋಜನ ಆಗ್ತದೆ. ಅದಕ್ಕೆ ನೀನು ಆ, ಸಂಸಾರದಲ್ಲೇ ಇದ್ದುಕೊಂಡು ಸದಾ ಮನಸ್ಸಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾ ಆಯ್ತಾ, ಸಂಸಾರದಲ್ಲೇ ಇದ್ಕೊಂಡು ಪುನಃ ಸಂಪೂರ್ಣವಾಗಿ ನೀನು ಭಗವಂತನ ಚಿಂತನೆಯನ್ನು ಮಾಡ್ತಾ ಜೀವನವನ್ನು ಕಳೆದೆ ಅಂತಾದ್ರೆ ಈ ಸಂಸಾರದಲ್ಲೇ ನಿನಗೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅದು ಬಿಟ್ಟು ನೀನು ನನಗೆ ಈ ಸಂಸಾರದಲ್ಲೆಲ್ಲ ಆ ಆ ಸುಮ್ಮನೆ ಏನೋ ಜಂಜಾಟ ಬೇಡ ಅಂತ ಹೇಳಿ ತಪ್ಪಿಸ್ಕೊಂಡು ಬಂದು ಕೂತೆ ಅಂದ್ರೆ ಅದು ಸಾಧನೆ ಆಗ್ತದೆ ಅಂತ ನೀನು ತಿಳ್ಕೊಂಡಿದ್ರೆ ಅದು ತಪ್ಪು ಅಂತ ಹೇಳಿ ಬ್ರಹ್ಮದೇವರು ಅವನಿಗೆ ಬೈದು ಕಳಿಸ್ತಾರೆ. ಹೋಗು, ಮದುವೆ ಆಗು, ಮದುವೆ ಆಗಿ ಸಂಸಾರಿ ಆಗು, ಸಂಸಾರದಲ್ಲಿ ಇದ್ದುಕೊಂಡೇ ದೇವರನ್ನ ಆರಾಧನೆ ಮಾಡು, ತಪಸ್ಸು ಮಾಡು, ಧ್ಯಾನ ಮಾಡು, ಆ ಮೂಲಕ ದೇವರನ್ನ ಪಡಿತೀಯ ಅಂತ ಹೇಳಿ ಹೇಳಿ ಕಳಿಸಿದ್ರು. ಸಂಸಾರದಲ್ಲೇ ನಿರ್ವಾಣ. ನೋಡಿ, ಇದು ಬ್ರಹ್ಮದೇವರು ಕೂಡ ಹೇಳಿದ್ದಾರೆ, ಸಂಸಾರದಲ್ಲಿ ನಿರ್ವಾಣ, ಎಲ್ಲ ಬಿಟ್ಟು ಹೋಗ್ಬಾರ್ದು ಅಂತ. ಅದಕ್ಕೆ ಆಯ್ತು ಅಂತ ಹೇಳಿ ಆ ಈ ಪ್ರಿಯವ್ರತ ಪುನಃ ಮನೆಗೆ ಏನು ವಾಪಸ್ ಬಂದ. ವಾಪಸ್ ಬಂದು ಒಂದಲ್ಲ ಎರಡು ಜನ ಹೆಣ್ಣು ಮಕ್ಕಳನ್ನ ಮದುವೆ ಆದ. ಅದರಲ್ಲಿ ಒಬ್ಬ ಹೆಣ್ಣು ಮಕ್ಕಳಲ್ಲಿ ಉತ್ತಮ, ರೈವತ ಮತ್ತೆ ತಾಪಸ ಅನ್ನುವಂತ ಹೇಳಿ ಮೂರು ಜನ ಗಂಡು ಮಕ್ಕಳು ಹುಟ್ಟಿ ಬರ್ತಾರೆ. ಅದರಲ್ಲಿ ಈ ಮೂರು ಜನರು ಕೂಡ ಮನ್ವಂತರ ಅಧಿಪತಿಗಳಾಗ್ತಾರೆ. ಅಂದ್ರೆ ಒಂದೊಂದು ಮನ್ವಂತರಗಳು ಅಂತ ಬರ್ತದೆ. ಒಂದೊಂದು ಮನ್ವಂತರ ಅಂತಂದ್ರೆ ಒಟ್ಟು 72 ಯುಗ ಚಕ್ರಗಳು ಕಳೆದ್ರೆ ಒಂದು ಮನ್ವಂತರ ಅಂತ ಹೇಳಿ ಬರ್ತದೆ. ಆ ಹಾಗೆ ಆ ಒಂದೊಂದು ಮನ್ವಂತರಗೂ ಒಬ್ಬೊಬ್ಬ ಅಧಿಪತಿ ಇರ್ತಾರೆ. ಅದರಲ್ಲಿ ಇವರು ಉತ್ತಮ, ರೈವತ, ತಾಪಸ. ಈ ತಾಪಸ ಅನ್ನೋದು ಸಾಕ್ಷಾತ್ ಭಗವಂತನೇ ತಾನು ತಾಪಸನಾಗಿ ಅವತಾರ ಮಾಡಿ ಬಂದ. ಹಾಗೆ ಇನ್ನೊಬ್ಬ ಹೆಣ್ಣು ಮಕ್ಕಳಲ್ಲಿ ಒಟ್ಟು 10 ಜನ ಗಂಡು ಮಕ್ಕಳು ಹುಟ್ಟಿ ಬರ್ತಾರೆ. ಅವರಲ್ಲಿ 10 ಜನರು ಕೂಡ ಮುಂದೆ ಒಂದೊಂದು ದ್ವೀಪಕ್ಕೆ ಅಧಿಪತಿ ಆಗ್ತಾರೆ. ಹೀಗೆ ಅವರು ಈ ಪ್ರಿಯವ್ರತನ ವಂಶ ಜೊತೆಗೆ ಇವನಿಗೆ ಒಬ್ಬ ಹೆಣ್ಣು ಮಗಳು ಕೂಡ ಇದ್ಲು. ಯಾರು ಅಂತಂದ್ರೆ ಊರ್ಜಸ್ವತಿ ಅನ್ನುವ ಒಬ್ಬ ಹೆಣ್ಣು ಮಗಳು. ಅವಳನ್ನ ಶುಕ್ರಾಚಾರ್ಯರು ಅಂತಂದ್ರೆ ಏನು ದೈತ್ಯರ ರಾಜ ಏನು ಸಾರಿ ಗುರು ಏನು ಶುಕ್ರಾಚಾರ್ಯರಿದ್ದಾರೆ, ಶುಕ್ರಾಚಾರ್ಯರು ಅವರಿಗೆ ಕೊಟ್ಟು ವಿವಾಹ ಮಾಡ್ತಾರೆ ಊರ್ಜಸ್ವತಿ ಅನ್ನುವಂಥ ಒಬ್ಬ ಹೆಣ್ಣು ಮಗಳನ್ನ. ಹಾಗೆ ಈ ಪ್ರಿಯವ್ರತ ಎಂತಹ ರಾಜನಾಗಿದ್ದ ಅಂತಂದ್ರೆ ನಾನು ರಾತ್ರಿಯನ್ನು ಕೂಡ ಸೂರ್ಯನ ಹಾಗೆ ಹಗಲು ಮಾಡ್ತೇನೆ ಅಂತ ಹೇಳಿ ಸೂರ್ಯನ ಹಾಗೆ ತಾನು ವ್ರತದಲ್ಲಿ ಕೂತವನಾಗಿ ಆ ಇಡೀ ಭೂಮಿಯನ್ನ ಸುತ್ತಾ ಇದ್ನಂತೆ. ಅಂದ್ರೆ ರಾತ್ರಿಯನ್ನು ಕೂಡ ಹಗಲು ಮಾಡ್ತೇನೆ ಅಂತ ಹೇಳಿ ಅವನು ಈ ಅವನ ರಥ ಎಲ್ಲೆಲ್ಲ ಅವನ ರಥ ಎಲ್ಲೆಲ್ಲ ಚಲಿಸ್ತೋ ಅದೇ ಆ ರಥದ ಗಾಲಿಗಳೇ ಸಪ್ತ ದ್ವೀಪ ಸಪ್ತ ಸಾಗರಗಳಾದವು ಅಂತ ಹೇಳಿ ಹೇಳ್ತಾರೆ. ಕೊನೆಗೆ ಇವನ ವಂಶದಲ್ಲೇ ಈ ಪ್ರಿಯವ್ರತನ ವಂಶದಲ್ಲೇ ಬಂದವನು ಒಬ್ಬ ಅಗ್ನೀಂದ್ರ ಅಂತ ಹೇಳಿ ಈ ಪ್ರಿಯವ್ರತನ ಹಿರಿಯ ಮಗ. ಆಯ್ತಾ, ಈ ಅಗ್ನೀಂದ್ರನಿಂದ ಮುಂದೆ ನಾಭಿ ಅನ್ನೋವನು ಹುಟ್ಟಿ ಬರ್ತಾನೆ, ನಮ್ಮ ಮಗ. ಆ ನಾಭಿಯ ಒಂದು ಚರಿತ್ರೆಯನ್ನ ಹೇಳ್ಕೊಂಡು ಹೋಗ್ತಾನೆ. ಈ ಆ ನಾಭಿಯ ಚರಿತ್ರೆ. ನಾಭಿ ಅನ್ನೋವನು ಬಹಳ ದೊಡ್ಡ ಭಗವಂತನ ಭಕ್ತ. ಆದ್ರೆ ಈ ನಾಭಿಗೆ ಮಕ್ಕಳಿರ್ಲಿಲ್ಲ. ಹಾಗಾಗಿ ಎಲ್ಲ ಬ್ರಾಹ್ಮಣರನ್ನ ಕರೆದು ಈ ನಾಭಿ ಹೇಳಿದ, ಸ್ವಾಮಿ ನನಗೆ ಮಕ್ಕಳಿಲ್ಲ, ಹಾಗಾಗಿ ಭಗವಂತನನ್ನ ಕುರಿತು ಭಗವಂತ ನಾರಾಯಣನನ್ನು ಕುರಿತು ನಾವೆಲ್ಲರೂ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡೋಣ. ಆ ಪುತ್ರ ಕಾಮೇಷ್ಟಿ ಯಾಗದಿಂದ ದೇವರನ್ನ ಆ ಮಕ್ಕಳನ್ನ ಪಡಿಬೇಕು ಅಂತ ಹೇಳಿ ತಾನು ಹೇಳಿದ. ಅದಕ್ಕೆ ಸರಿಯಾಗಿ ಆಯ್ತು ಅಂತ ಹೇಳಿ ಎಲ್ಲ ಬ್ರಾಹ್ಮಣರು ಸೇರಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದ್ರು. ಪುತ್ರ ಕಾಮೇಷ್ಟಿ ಯಾಗದಲ್ಲಿ ಆ ಯಾಗ ಎಷ್ಟು ಚಂದ ಆಗಿತ್ತು ಅಂತಂದ್ರೆ ಅದರ ಮಂತ್ರಗಳಿರ್ಬೋದು, ಅಲ್ಲಿರುವ ಶ್ರದ್ಧೆ ಭಕ್ತಿ ಎಲ್ಲವೂ ಎಷ್ಟು ಆ ಚಂದ ಆಗಿತ್ತು ಅಂದ್ರೆ ಆ ಪುತ್ರ ಕಾಮೇಷ್ಟಿ ಯಾಗ ಪೂರ್ಣಾಹುತಿ ಆದಾಗ ಸಾಕ್ಷಾತ್ ಭಗವಂತನೇ ತಾನು ಆ ರೂಪ ತೊಟ್ಟು ಬಂದಿದ್ನಂತೆ. ಸಾಕ್ಷಾತ್ ಭಗವಂತನೇ ತಾನು ರೂಪ ತೊಟ್ಟು ಬಂದು ತಾನು ಪ್ರಕಟನಾಗಿದ್ದಾನೆ. ಅಲ್ಲೆಲ್ಲ ಇದ್ದಂತಹ ಬ್ರಾಹ್ಮಣರು ಎಲ್ಲ ಅಲ್ಲಿ ಸೇರಿದಂತಹ ಭಗವತ್ ಭಕ್ತರು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಈ ಸ್ವಾಮಿ ಎಂತಹ ಕರುಣಾಮಯಿ. ಏಕೆಂದ್ರೆ ಎಷ್ಟೋ ದಿನ ತಪಸ್ಸು ಮಾಡಿ ಧ್ಯಾನ ಮಾಡಿದರೂ ಕೂಡ ಸಿಗದೇ ಇರುವಂತಹ ಒಂದು ಭಗವಂತ ಅಂಥದ್ರಲ್ಲಿ ಕೇವಲ ನಮ್ಮ ಒಂದು ಈ ಆ ಏನು ಯಜ್ಞಕ್ಕೆ ನೀನು ಒಲಿದು ಪ್ರಕಟನಾದೆ ಅಲ್ವಾ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನು ಅಂತಂದ್ರೆ ನಿನ್ನಲ್ಲಿ ನಾವು ಮಾಡುವ ಪ್ರಾರ್ಥನೆ ಒಂದೇ, ಏನು ಅಂತಂದ್ರೆ
ನೀನು ಎಷ್ಟು ಸುಲಭ ಇದ್ದೀಯ ಅಂತಂದ್ರೆ ಒಂದು ಪುಷ್ಪ, ಒಂದು ಹೂವು, ಒಂದು ಗರಿಕೆ, ಒಂದು ಕೊನೆಯ ಪಕ್ಷ ಏನೋ ಒಂದು ಹೂವು, ಒಂದು ಹಣ್ಣು, ಒಂದು ಸ್ವಲ್ಪ ಜಲ, ನೀರು, ಇಷ್ಟು ಇಟ್ಟರೆ ಸಾಕು, ನೀನು ಸಂತುಷ್ಟನಾಗ್ತೀಯ. ಆದ್ರೆ ನೀನು ಕೇಳುವುದೇನಪ್ಪಾ ಅಂತಂದ್ರೆ ಭಕ್ತಿ. ಯಾರಲ್ಲಿ ಭಕ್ತಿ ಇರ್ತದೆ ಅವರಿಗೆ ದೇವರು ಒಲಿತಾನೆ, ಆಡಂಬರದ ಪೂಜೆಗಲ್ಲ. ಕೇವಲ ಒಂದು, ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನನ್ನನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ ಇದೆ, ನನಗೆ ನೀನೇನೇನೋ ಕೊಡಬೇಕಾಗಿಲ್ಲ. ಭಕ್ತಿಯಿಂದ ಒಂದೇ ಒಂದು ಹೂವು, ಒಂದು ದಳ, ಏನೋ ಒಂದು ಪತ್ರ, ಆಯ್ತಾ, ಒಂದು ಹಣ್ಣು, ಒಂದಿಷ್ಟು ನೀರು, ಇಷ್ಟನ್ನೇ ಕೊಡು. ಕೊನೆ ಪಕ್ಷ ಏನೂ ಇಲ್ಲ, ಒಂದಿಷ್ಟು ಹುಲ್ಲು ಗರಿಕೆ, ಕೊನೆಗೆ ಅದು ಇಲ್ಲ, ಒಂದಿಷ್ಟು ನೀರು, ನೀರನ್ನು ಅರ್ಪಣೆ ಮಾಡಿ ಕೃಷ್ಣಾರ್ಪಣೆ ಹೇಳಿ ನನಗೆ ಆ ಭಕ್ತಿಯಿಂದ ಶರಣಾಗು, ಖಂಡಿತ ನಾನು ನಿನಗೆ ಒಲಿತೇನೆ ಎಂದು. ಹಾಗೆ ಕೇವಲ ಆ ಇಷ್ಟಕ್ಕೆ ವಶನಾಗುವ ನೀನು, ನಿನ್ನ ಬಳಿ ನಮ್ಮ ಪ್ರಾರ್ಥನೆ ಏನು ಅಂತಂದ್ರೆ, ಏನು ಕೊನೆಗಾಲ ಅಂತ ಬಂದಾಗ, ಕೊನೆಗಾಲ, ಅಂತ್ಯಕಾಲ ಬಂದಾಗ, ಈ ನಮ್ಮ ಆ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡದೇ ಇದ್ದಾಗ, ಅಂತಂದ್ರೆ ನಮ್ಮ ಅಂತ್ಯಕಾಲ ಅಂತ ಬರ್ತದಲ್ಲ, ಕೈ ಬಿದ್ದು ಹೋಗ್ತದೆ, ಕಾಲು ಬಿದ್ದು ಹೋಗ್ತದೆ, ಆ ಈ ಎಲ್ಲ, ಈ ಒಂದು ಪ್ರತಿಯೊಬ್ಬರಿಗೂ ಕೂಡ ಆ ಸಾವಿನ ಸಮಯ ಅನ್ನೋದು ಬರ್ತದಲ್ಲ, ಅಂತಹ ಸಮಯದಲ್ಲಿ ನಮ್ಮ ಎಲ್ಲಾ ಇಂದ್ರಿಯಗಳು ಬಿದ್ದು ಹೋದಾಗ, ಕೊನೆಗೆ ನಾನು ಯಾರು ಅನ್ನುವ ಗುರುತು ಕೂಡ ಸಿಗದೆ ಹೋದಾಗ, ನಿನ್ನ ನಾಮಸ್ಮರಣೆ ನನ್ನ ಮನಸ್ಸಿನಲ್ಲಿ ಬರಲಿ, ನಿನ್ನ ನಾಮಸ್ಮರಣೆ ನನ್ನ ಬುದ್ಧಿಯಲ್ಲಿ ಬರಲಿ, ನಿನ್ನ ಸ್ಮರಣೆ ನನ್ನ ಆತ್ಮ ಅದನ್ನು ಪಠಿಸ್ತಾ ಇರಲಿ. ಯಾಕೆಂದ್ರೆ ನಾವು ಇಡೀ ಬದುಕಿನಲ್ಲಿ ಮಾಡಿದ್ದು, ಇಷ್ಟೆಲ್ಲ ಬದುಕಿದ್ದು ಯಾವಾಗ ಸಾರ್ಥಕವಾಗ್ತದೆ ಅಂತಂದ್ರೆ ಕೊನೆಗಾಲದಲ್ಲಿ ಆ ಭಗವಂತನ ಸ್ಮರಣೆ ಬಂದಾಗ. ಅದನ್ನೇ ದೇವರು ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಎಂ ಸ್ವರಂ ಬಾಧೆ ಅಂತಂದ್ರೆ ಕೊನೆಗಾಲದಲ್ಲಿ ಯಾರು ಏನು ಸ್ಮರಣೆ ಮಾಡ್ತಾರೋ ಅದೇ ಅವನ ಮುಂದಿನ ಗತಿಯಾಗಿರ್ತದೆ ಅಂತ ಹೇಳಿ. ಹಾಗಾಗಿ ಯಾರು ದೇವರನ್ನೇ ಸ್ಮರಣೆ ಮಾಡ್ತಾ ಪ್ರಾಣ ಬಿಡ್ತಾನೆ, ಅವನು ಕೊನೆಗೆ ದೇವರನ್ನೇ ಅವನು ಸೇರ್ತಾನೆ. ಅದ್ಬಿಟ್ಟು ಯಾರನ್ನ ಸ್ಮರಣೆ ಮಾಡ್ತಾ, ಏನನ್ನ ಸ್ಮರಣೆ ಮಾಡ್ತಾ ಸಹ ಅವನು ಪ್ರಾಣ ಬಿಡ್ತಾನೆ, ಅದೇ ಅವನ ಮುಂದಿನ ಗತಿಯಾಗಿರ್ತದೆ ಅಂತ ಹೇಳಿ. ಹಾಗೆ ಆ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ಬರಲಿ ನಮಗೆ. ಯಾಕೆಂದ್ರೆ ಅವಾಗ ನೀನು ಸ್ಮರಣೆ ಕೊಟ್ರೆ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಎಲ್ಲಾ ಬಿದ್ದೋಗಿ ಎಲ್ಲ ನಮ್ಮ, ಯಾವುದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋಲ್ಲ. ನಾವೀಗ ಅನ್ಕೊಳ್ಬಹುದು ಹಂಗಾದ್ರೆ ಲಾಸ್ಟ್ ಕೊನೆಯ ಸಮಯದಲ್ಲಿ ದೇವರ ಸ್ಮರಣೆ ಮಾಡಿದ್ರಾಯ್ತು ಅಂತ. ಅವಾಗ ನಮ್ಮ ಬುದ್ಧಿಯೇ ನಮ್ಮ ಕೈಯಲ್ಲಿರೋದು. ಆ ಬುದ್ಧಿ ಏನೋ ಬುದ್ಧಿ ಭ್ರಮಣೆಯಾಗಿರ್ತದೆ. ಅಲ್ಲಿ ದೇವರು ಅನ್ನುವ ಕಲ್ಪನೆ ಇರೋಲ್ಲ, ಯಾವುದೂ ಇರೋಲ್ಲ. ಕೊನೆಗೆ ನಮ್ಮ ಬಾಯಿ ಹೇಳಲಿಕ್ಕೂ ಅಲ್ಲಿ ಏನೋ ಬಾಯಿ ಬಿದ್ದೋಗಿರ್ತದೆ. ಕೊನೆಗೆ ಆ ಸಾವಿನ ಪರಿಸ್ಥಿತಿ ಹೆಂಗಿರ್ತದೆ ಯಾರಿಗೂ ಗೊತ್ತು. ಆಮೇಲೆ ಅದು ಇನ್ನೆಷ್ಟು ಭಯಂಕರ ಆಗಿರ್ತದೋ ಯಾರಿಗೂ ಗೊತ್ತು. ಅಥವಾ ಆವಾಗ ಅದೆಷ್ಟು ನೋವು ಆಗ್ತಾ ಇರ್ತದೋ, ಆ ನೋವಿನಲ್ಲಿ ದೇವರ ಸ್ಮರಣೆ ಬರಬೇಕಲ್ಲ. ಅದಕ್ಕೆ ನೀನು ನಿಂತು ಮಾಡಿಸ್ಬೇಕಪ್ಪ ಅಂತ ಹೇಳಿ ಎಲ್ಲ ಬ್ರಾಹ್ಮಣರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವರು ಕೇಳ್ತಾನೆ, ಹೌದು, ಯಾಕಾಗಿ ನನಗೆ ಈ ಯಾಗವನ್ನು ಮಾಡಿದ್ರಿ ಅಂತ ಕೇಳಿದ್ರೆ ಅವರೆಲ್ಲ ಹೇಳಿದ್ರು, ನೋಡಿ ಸ್ವಾಮಿ, ಈ ನಾಭಿ ಇವನಿಗೆ ಮಕ್ಕಳಿಲ್ಲ, ಇವನು ಎಂತಹ ಮಗಳನ್ನ ಬಯಸ್ತಾ ಇದ್ದಾನೆ, ಮಗನನ್ನ ಅಂತಂದ್ರೆ ನಿನ್ನಂತಹ ಮಗ ಬೇಕು ಅಂತ ಹೇಳಿ ಅವನು ಬಯಸ್ತಾ ಇದ್ದಾನೆ ಅಂತ ಹೇಳಿದ್ರು. ಆಗ ಭಗವಂತ ಹೇಳಿದ, ನನ್ನಂತ ಮಗ ಅಂತಂದ್ರೆ ನಾನೇ ಬರ್ಬೇಕಂತ. ಯಾಕೆಂದ್ರೆ ನನಗೆ ಸರಿಸಾಟಿ ಆದವರು ಅಂತ ಹೇಳಿ ಯಾರು ಇಲ್ಲ. ಅದರಲ್ಲಿ ನೀವು ನನ್ನಂತ ಮಗನನ್ನೇ ಬಯಸ್ತಾ ಇದ್ದೀರಿ ಅಂತಂದ್ರೆ ನಾನೇ ಮಗನಾಗಿ ಬರಬೇಕಾಯ್ತು. ಆಗ್ಲಿ, ಭಕ್ತರ ಏನು ಆಸೆ ಏನಿದೆ ಅದನ್ನ ಆ ಈಡೇರಿಸುವುದು ನನ್ನ ಕರ್ತವ್ಯ, ನನ್ನ ಧರ್ಮ. ಖಂಡಿತ ನಾನು ಅವತಾರ ಮಾಡಿ ಬರ್ತೇನೆ ಅಂತ ಹೇಳಿ ಭಗವಂತ ಆ ಏನೋ ಆಶೀರ್ವಾದವನ್ನು ಮಾಡಿ ತಾನು ಅಂತರ್ಧನಾದ. ಕೊನೆಗೆ ಇದೇ ಭಗವಂತನೇ ಮುಂದೆ ಆ ಈ ಏನು ನಾಭಿಯ ಗರ್ಭದಲ್ಲಿ ತಾನು ಹುಟ್ಟಿ ಬರ್ತಾನೆ. ಅಂದ್ರೆ ಅವನ ಮಗನಾಗಿ ಹುಟ್ಟಿ ಬರ್ತಾನೆ. ಅವನನ್ನೇ ಋಷಭದೇವ ಅಂತ ಹೇಳಿ, ಋಷಭದೇವನಾಗಿ ಸಾಕ್ಷಾತ್ ಭಗವಂತ ನಾರಾಯಣ ತಾನು ಅವತಾರ ಮಾಡಿ ಬರ್ತಾನೆ. ಈ ಋಷಭದೇವ ಮುಂದೆ ಇವನು ಜಯಂತಿ ಎನ್ನುವ ಹೆಣ್ಣು ಮಗಳನ್ನು, ಅಂದ್ರೆ ಈ ಜಯಂತಿ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ ಜಯಂತಿಯಾಗಿ ಬರ್ತಾರೆ. ಈ ಜಯಂತಿ ಮತ್ತು ಋಷಭದೇವ ಇವರ ಒಂದು ದಾಂಪತ್ಯದಿಂದ ಮುಂದೆ ಮಕ್ಕಳು ಹುಟ್ಟಿ ಬರ್ತಾರೆ. ಆಯ್ತಾ. ಕೊನೆಗೆ ಈ ವೃಷಭದೇವನನ್ನೇ ಆ ಏನು ನಾವು ಈ ಜೈನ ತೀರ್ಥಂಕರರು ಅಂತೀವಿ. ಜೈನ ಧರ್ಮ ಅದರಲ್ಲಿ ಮೊದಲ ತೀರ್ಥಂಕರ ಅಂತ ಕರಿತೀವಲ್ಲ, ಋಷಭನಾಥ. ಆ ಋಷಭನಾಥನೇ ಈ ಋಷಭದೇವ, ಇವನೇ ನಾರಾಯಣನ ಅವತಾರ. ಕೊನೆಗೆ ಈ ಋಷಭದೇವನ ಮಗನಾಗಿ ಭರತ ಚಕ್ರವರ್ತಿ, ಯಾವ ದೇಶವನ್ನ ಭರತ ದೇಶ ಅಂತ ನಮ್ಮ ದೇಶವನ್ನು ಕರೀತಾ ಇದ್ದೀವೋ, ಈ ಭರತ ದೇಶವನ್ನು ಆಳಿದಂತಹ ಭರತ ಚಕ್ರವರ್ತಿ, ಆ ಭರತ ಚಕ್ರವರ್ತಿ ಈ ಋಷಭದೇವನ ಮಗ, ಮೊದಲನೇ ಮಗ. ಅಲ್ಲಿ ನಂತರ ಬಾಹುಬಲಿ ಮತ್ತೆ ಆ ಉಳಿದ ಎಲ್ಲಾ ಮಕ್ಕಳು ಕೂಡ ದೊಡ್ಡ ಅವಧೂತರಾಗ್ತಾರೆ. ಆ ಅವಧೂತರ ಉಪದೇಶಗಳು ಬರ್ತದೆ ಮುಂದೆ. ಅಂದ್ರೆ ನಾವೆಲ್ಲ ಜೈನ ತೀರ್ಥಂಕರರು ಅಂತ ಕರಿತೀವಲ್ಲ, ಅವರೆಲ್ಲ ಈ ಋಷಭದೇವನ ಮಕ್ಕಳು ಮುಂದೆ ಬರ್ತಾರೆ.
ಹಾಗೆ ಅದರಲ್ಲಿ ಮೊದಲಿನವನು ಭರತ ಚಕ್ರವರ್ತಿ. ಆ ಭರತ ಚಕ್ರವರ್ತಿಯಿಂದಾಗಿ ನಮ್ಮ ದೇಶಕ್ಕೆ ಭರತ ಅನ್ನೋ ಹೆಸರು ಬಂತು. ಆ ಭರತ ಚಕ್ರವರ್ತಿಯ ಕಥೆ ಬರ್ತದೆ ನಿಮಗೆ. ವೃಷಭದೇವ ಮತ್ತು ಭರತ ಚಕ್ರವರ್ತಿ ಅವರ ಕಥೆಯನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ, ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಎಂಬ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಆ, ಇಲ್ಲಿಯವರೆಗೆ ನನ್ನೊಳಗೆ ಹರಿವಾಯು ಗುರುಗಳು ಒಂದು ಏನೇ ಹೇಳಿಸಿದರೂ ಅಷ್ಟೇ ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದು ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ, ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂತೆ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಓಕೆ ಮಾಸ್ಟರ್ಸ್, ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಆ, ಯಾರಾದರೂ ಹೇಳ್ತೀರಾ ಏನಾದರೂ ವಚನ ಗೀಚನ? ಇಲ್ಲಾಂದ್ರೆ ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಇಲ್ಲಾಂದ್ರೆ ಎಲ್ಲರೂ ಒಂದು ನೀರನ್ನ ರೆಡಿ ಮಾಡಿ ಇಟ್ಕೊಳ್ರಿ, ಸಂಕಲ್ಪ ಮಾಡೋಣ. ಸಂಕಲ್ಪ ಅನ್ನೋದಕ್ಕಿಂತ ಸವಿತಾ ಸರ್ ಮಾಸ್ಟರ್. ನಮಸ್ತೆ. ಓ, ನಮಸ್ತೆ ಸರ್, ನಮಸ್ತೆ. ಈ ಟೈಮಿಗೆ ಕರೆಕ್ಟ್ ನೀವು ಪ್ರಕಟ ಆಗಿಬಿಡ್ತಿರಲ್ಲ ಸರ್ ನೀವು. ಏನ್ ಮಾಡೋದು ಆತರ ಆಗ್ಬಿಟ್ಟಿದೆ. ಆ ಕೆಲ್ಸಗಳೇ ಇರ್ಲಿ. ನಾನು ಒಂದ್ ವಿಷಯ ಕೇಳ್ಬೇಕಾಗಿತ್ತು. ಆ ಕೇಳಿ. ಎಲ್ಲಾ ಕರ್ಮಗಳು ಝೀರೋ ಮಾಡ್ಕೊಳ್ಳೋ ಅಂತದ್ ಏನಾದ್ರು ಪ್ರೋಸೆಸ್ ಇದೆಯಾ? ಜೀರೋ ಮಾಡೋ ಪ್ರೊಸೆಸ್? ಕರ್ಮಗಳೆಲ್ಲ ಕ್ಲಿಯರ್ ಆಗ್ಬಿಟ್ಟು ಝೀರೋ ಆಗುತ್ತೆ ಅಂತ ಏನೋ ಅಲ್ಲಿ ಸಿದ್ದರ ಬೆಟ್ಟದಲ್ಲಿ ಅದೇನೋ ಮಾಡಿಸಿದ್ರಲ್ಲ, ಹ್ಮ್, ಕರ್ಮಾಸ್ ಎಲ್ಲ ಕ್ಲಿಯರ್ ಆಗುತ್ತಾ 100%? ಹ್ಮ್, ಅಟ್ಲೀಸ್ಟ್ 90%? ಹ್ಮ್. ಮತ್ತೆ ಯಾಕೆ ಮಾಡ್ತಾ ಇರೋದು ಧ್ಯಾನ ಎಲ್ಲ ಮಾಡ್ತಾ ಇರೋದು ಯಾಕೆ ಸರ್? ಧ್ಯಾನ ಮಾಡೋದು ಯಾಕೆ? ಹಾ, ಈ ಜ್ಞಾನ ಜ್ಞಾನ ಹಂಚಿ ಇಷ್ಟೆಲ್ಲ ಮಾಡ್ತಾ ಇರೋದು ಏನಕ್ಕಾಗಿ ಮತ್ತೆ? ಕರ್ಮ ಕಳ್ಕೊಳ್ಬೇಕು ಅಂತ ಆಯ್ತಾ? ಹಾ. ಕಳಿದೇ ಇದ್ದಿದ್ರೆ ಯಾಕೆ ಮಾಡ್ತಿದ್ರು? ನೀವು ಎಷ್ಟೋ ಜನ್ಮ ಮಾಡಿದ ಕರ್ಮನ ಒಂದೇ ಸಾರಿ ಕಳ್ಕೊಳ್ಬೇಕಂತಂದ್ರೆ ಹೆಂಗಾಗ್ತದೆ? ಸ್ವಲ್ಪ ಸಮಯ ಬೇಕಾಗ್ತದಲ್ಲ. ಏನು ಒಂದು ಜನ್ಮದ ಎಷ್ಟು ಜನ್ಮ ಎತ್ತಿ ಬಂದಿರಿ, ಎಷ್ಟೆಲ್ಲ ಮಾಡಿರ್ತೀರಿ, ಎಲ್ಲ ಜನ್ಮದ್ದು ತಗೊಂಡು ಬಂದಿರ್ತೀರಿ. ಇಲ್ಲಿ ನೀವು ಬರೀ ಒಂದೇ ಸಾರಿ ಒಂದೇ ದಿನಕ್ಕೆ ಒಂದೇ ವರ್ಕ್ಶಾಪಿಗೆ ಎಲ್ಲ ನಾನು ಕರ್ಮ ಕಳ್ಕೊಬೇಕಂತಂದ್ರೆ ಹೆಂಗಾಗ್ತದೆ? ಒಂದೇ ವೆಜಿಟೇರಿಯನ್ ರ್ಯಾಲಿಲಿ ನನ್ಗೆಲ್ಲ ಕರ್ಮ ಕಳ್ಕೊಬೇಕಂದ್ರೆ ಹಂಗಲ್ಲ. ಅದು ನಾವು ನಿರಂತರವಾಗಿ ಸಾಧನೆ ಮಾಡ್ತಾ ಮಾಡ್ತಾ ಅದು ಕರ್ಮ ಅನ್ನೋದು ಕಳೀತಾ ಬರ್ತದೆ. ಆಯ್ತಾ? ಯಾಕೆಂದ್ರೆ ನಾವು ಗೊತ್ತಿಲ್ಲ ನಮ್ದು ಎಷ್ಟು ದೊಡ್ಡದು ಕರ್ಮ ಇದೆ ಅಂತ ಹೇಳಿ. ಕಳ್ಕೊಳ್ಬೇಕು. ಆ ಪ್ರಯತ್ನ ಅನ್ನೋದು ನಿರಂತರವಾಗಿ ಇರ್ಬೇಕು. ಸರ್, ಈ ಪ್ರಕೃತಿಯಲ್ಲಿ ಇದು ಯಾಕೆ ನಿಯಮ ಬಂತು ಕರ್ಮ ಒಂದು ಹೊತ್ಕೊಂಡು ಆತ್ಮ ತಿರುಗ್ಬೇಕು ಅಂತ? ಈಗ ಕರ್ಮನೇ ಇರಬಾರ್ದಾಗಿತ್ತು. ನಮ್ಮ ದೇಶದಲ್ಲಿ ಯಾಕೆ ಈ ಪೊಲೀಸ್ ವ್ಯವಸ್ಥೆ ಯಾಕೆ ಬೇಕು? ಕೋರ್ಟ್ ವ್ಯವಸ್ಥೆ ಯಾಕೆ ಬೇಕು? ಎಲ್ಲರಿಗೂ ಅವ್ರಿಗೆ ಇಷ್ಟ ಬಂದಂಗೆ ಬದುಕಕ್ ಬಿಟ್ಟು ಬಿಡ್ಬೇಕಪ್ಪ. ಯಾರಿಗೆ ಏನು ಇಷ್ಟನೋ ಅದು ಬೆಸ್ಟ್ ಅಲ್ವಾ? ಸುಮ್ಮನೆ ಯಾಕೆ ಯಾರಿಗೆ ಹಿಂಸೆ ಯಾಕೆ ಕೊಡ್ಬೇಕು? ಪೊಲೀಸರಂತೆ, ಕೇಸ್ ಅಂತೆ, ಕಚೇರಿ ಅಂತ, ಈ ರೋಡಲ್ಲೇ ಬೇಡ, ರೋಡಲ್ಲೇ ರೂಲ್ಸ್ಗಳೆಲ್ಲ ಯಾಕೆ ಬೇಕು? ಹಂಗೆ ಅವ್ರಿಗೆ ಇಷ್ಟ ಬಂದಂಗೆ ಹೋಗ್ಲಪ್ಪ. ಅವ್ರಿಗೆ ಹೆಲ್ಮೆಟ್ ಬೇಡ, ಅವರಿಗೆ ಲೈಸೆನ್ಸ್ ಬೇಡ. ಹ್ಮ್ ಯಾರಿಗ ಗುದ್ದಿದ, ಗುದ್ದಿದ ಅವ್ನ್ ಬಿದ್ದ, ಅವ್ರ ಪಾಡಿಗೆ ಅವ್ರು ಹೋಗ್ಬೇಕು. ಅವ್ನು ಹಿಡ್ಕೊಂಡ್ ಬರಬಾರ್ದು, ಪೊಲೀಸರಿಗೆ ಕೊಡಬಾರ್ದು, ಕೋರ್ಟಿಗೆ ಹಾಕಬಾರ್ದು, ಅವನಿಗೆ ಫೀಸ್ ಕೊಡಬಾರ್ದು. ಏನಾಗ್ತದೆ? ಹಾ ಏನಾಗ್ಬೋದು? ವ್ಯವಸ್ಥೆ ಕಾನೂನಿಲ್ಲ. ಅದನ್ನ ಆಳ್ವಿಕೆ ಮಾಡೋರಿಲ್ಲ, ನೇಮ ಮಾಡೋರಿಲ್ಲ, ಯಾರೂ ಇಲ್ಲಪ್ಪ. ಎಲ್ಲರಿಗೂ ಹೆಂಗ್ ಬೇಕು ಅದನ್ನ ಅನಾಗರಿಕತೆ ಅಂತ ಕರೀತಾರೆ. ಆಯ್ತಾ? ಅದು ನಾಗರಿಕ ಸಮಾಜ ಅಲ್ಲ, ಕಾಡು ಮನಸ್ಸು ಅಂತ ಕರೀತಾರೆ. ಕಾಡು ಜನರಲ್ಲೂ ಕೂಡ ಅವರದೇ ಆದ ನಿಯಮಗಳು ಇರ್ತವೆ. ಆಯ್ತಾ? ಅಲ್ಲೂ ಏನ್ ಸುಮ್ಮನೆ ಬದುಕಲ್ಲ ಅವ್ರು. ಏನ್ ಸ್ವಾಮಿ? ಹ್ಮ್ ಇವನ್ನೆಲ್ಲ ಆ ಕಾಮನ್ ಸೆನ್ಸ್ ಹ್ಮ್ ಇದೆ. ಇದನ್ನ ನೀವು ಪ್ರಶ್ನೆನೇ ಮಾಡಬಾರ್ದು ಅಲ್ವಾ? ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಮಗೆ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಅಲ್ಲ, ಈ ಕರ್ಮ ಕ್ಯಾರಿ ಮಾಡ್ಕೊಂಡ್ ಬರೋದು ಮತ್ತೆ ದುಃಖ ಅನುಭವಿಸೋದು ಯಾಕೆ ಬೇಕು ಅಂತ? ಅದಕ್ಕೆ ದೇವರು ಹೇಳಿದ, ನೀನ್ ಕರ್ಮ ಮಾಡಿದೀವಿ, ಅದಕ್ಕೆ ಕ್ಯಾರಿ ಮಾಡ್ಕೊಂಡ್ಬೋದು. ಯಾರದ್ದೋ ಅಲ್ಲ,
ದೇವ್ರದ್ದಲ್ಲ, ಅಥವಾ ದೇವ್ರು ತನ್ನ ಹತ್ರ ಇದ್ದುದನ್ನು ಕೊಟ್ಟಿಲ್ಲ ಅಲ್ವಾ? ಹಾ, ನಾವೇ ಮಾಡಿದ್ದು ನಾವೇ ಅನುಭವಿಸ್ತಾ ಇರೋದು. ದೇವ್ರು ನಿಮ್ ಕರ್ಮ ಮಾಡಿ ಅಂತ ಕಳಿಸ್ಲಿಲ್ಲ. ಹೋಗಿ ಆತ್ಮೋದ್ಧಾರ ಮಾಡ್ಕೊಂಡು ಬಾರಪ್ಪ ಅಂತ ಕಳಿಸಿದ. ನಾವು ಅದನ್ನ ಬಿಟ್ಟು ಎಲ್ಲ ಮಾಡಿದ್ವಿ. ಈ ಕರ್ಮ ಅಂತಂದ್ರೆ ಏನಿಲ್ಲ ಅಂತ ಯಾರನ್ನ ದೋಷಿಸ್ಲಿಕ್ಕೆ ಆಗ್ತದೆ? ಹ ಹೇಳಿ, ಹೇಳಿ ಸ್ವಾಮಿ. ದೇವರು ದೇವರು ಬುದ್ಧಿ ಕೊಡ್ಬೇಕಾಗಿತ್ತು ಎಲ್ರಿಗೂ. ಯಾರಿಗೆ ಕೊಟ್ಟಿಲ್ಲ ಹೇಳಿ? ಪ್ರತಿಯೊಬ್ಬರಲ್ಲೂ ಆತ್ಮಸಾಕ್ಷಿ ಅನ್ನೋದು ಒಂದು ಇಲ್ಲ, ಇದ್ದೇ ಇದೆ. ಎಂತ ಜ್ಞಾನ. ಅವನೊಳಗೆ ಅದು ಕೆಲಸ ಮಾಡೇ ಮಾಡ್ತಾನೆ. ಹಾ, ಅವನಿಗೆ ಅವನಿಗೆ ಒಳಗಡೆಯಿಂದ ಹೇಳ್ತಾ ಇರ್ತದೆ, ನಾನು ಮಾಡ್ತಾ ಇರೋದು ತಪ್ಪು, ಇದನ್ನು ಮಾಡಬಾರದು. ಯಾರಿಗೆ ಹೇಳಲ್ಲ ನಾನು ಹೇಳಿ, ಆದರೂ ಮಾಡ್ತಾನೆ. ಅದನ್ನೇ ಬುದ್ಧಿ. ದೇವರು ಎಲ್ಲರಿಗೂ ಬುದ್ಧಿ ಕೊಟ್ಟಿದ್ದಾನೆ. ಇನ್ನೇನು ಆ ಬುದ್ಧಿ ಭ್ರಮಣೆ ಆದಂತ ಈ ಮೆಂಟಲಿ ಏನು ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ, ಅವ್ರಿಗೆ ಪಾಪ ನಾವು ಇಲ್ಲ ಅಂತ ಹೇಳ್ಬೋದೇ ಬಿಟ್ರೆ, ಪ್ರತಿಯೊಬ್ಬರಿಗೂ ಆತ್ಮಸಾಕ್ಷಿ ಅನ್ನೋದು ಕೆಲಸ ಮಾಡೇ ಮಾಡ್ತೀವಿ. ದೇವರನ್ನ ದೂರಂಗಿಲ್ಲ. ಹ ಅವ್ರಿಗೆ ತಪ್ಪು ಮಾಡೋರಿಗೂ ಗೊತ್ತಿದ್ದೇ ಮಾಡೋದು. ಒಳಗಡೆಯಿಂದ ಅವ್ರಿಗೆ ಹೇಳ್ತಾನೆ ಇರ್ತದೆ, ನೀನ್ ತಪ್ಪು ಮಾಡ್ತಾ ಇದ್ದಿ, ಇದು ತಪ್ಪು ತಪ್ಪು ಅಂತ, ಆದ್ರೂ ಮಾಡ್ತಾರೆ ಅಲ್ವಾ? ಅದಕ್ಕೆ ಹೇಳೋದು, ಮನಸ್ಸಿನ ಮಾತು ಕೇಳಬಾರ್ದು, ಬುದ್ಧಿ ಮಾತು ಕೇಳಬೇಕು. ಆ ಮನಸ್ಸು ತನಗೆ, ಇಂದ್ರಿಯಗಳಿಗೆ ಏನು ಇಷ್ಟನೋ, ತನಗೆ ಯಾವುದರಿಂದ ಖುಷಿ ಸಿಗ್ತದೆ ಅದನ್ನ ಮಾತ್ರ ಮನಸ್ಸು ಬಯಸ್ತಾ ಇರ್ತದೆ. ಮನಸ್ಸಿನ ಮಾತು, ಮನಸ್ಸು ಕುಣಿದಂಗೆ ನಾವು ಕುಣಿಯೋದಲ್ಲ. ನಮ್ಮೊಳಗೆ ಒಬ್ಬೊಬ್ಬರು ಮನಸ್ಸು ಒಂದೊಂದ್ ತರ ಇರಬಹುದು, ಆದ್ರೆ ಬುದ್ಧಿ ಒಬ್ಬೊಬ್ರದ್ದು ಒಂದೊಂದ್ ತರ ಇರಲ್ಲ. ಒಳಗಡೆ ಇದೆ ಬುದ್ಧಿ ಎಲ್ಲರಿಗೂ ಒಂದೇ ತರ ಇರ್ತದೆ. ಹ್ಮ್ ಹೌದಾ ಇಲ್ಲ? ಆ ಬುದ್ಧಿ ಹಾ. ಹೇಳ್ತದೆ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು. ಈಗ ನೋಡಿ, ನಾನ್ ವೆಜ್ ತಿನ್ನೋರಿಗೆ ಇಷ್ಟ, ಹೌದು ತಿಂತಾರೆ. ಪ್ರತಿಯೊಬ್ಬರಿಗೂ ಗೊತ್ತಿದ್ದ, ಎಂತಹ ಅವ್ರು ಎಷ್ಟು ಕಠಿಣವಾಗಿ ಇರೋರಾದ್ರೂ ಕೂಡ ಅವ್ರಿಗೆ ಗೊತ್ತಿರ್ತದೆ, ಇದು ನಾವು ತಪ್ಪು ಮಾಡ್ತೇವೆ ಅಂದ್ರೆ ಈ ತರ ಹಿಂಸೆ ಮಾಡೋದು, ಕೊಲ್ಲೋದು, ಅದರಿಂದ ನೋವು ಆಗ್ತಾ ಇದೆ, ಅದಕ್ಕೆ ಅದು ಕರ್ಮ ಬರ್ತದೆ ಅಂತ ಗೊತ್ತಿದ್ದೇ ಮಾಡ್ತಾರೆ. ಹೇಳಿದ್ರೆ, ಅಯ್ಯೋ ಅವನ್ನೆಲ್ಲ ನೋಡ್ಕೊಂಡ್ರೆ ನಮ್ಗೆ ಬದುಕಕ್ಕಾಗಲ್ಲ ಸ್ವಾಮಿ ಅಂತಾರೆ. ನೀವು ಅವ್ರಿಗೆ ಹೇಳಕ್ ಹೋದ್ರೆ ಹೌದಲ್ಲ ಹೇಳಿ? ಅವನ್ನೆಲ್ಲ ಮುಂದೆ ಬಂದಾಗ ನೋಡ್ತೀನಿ ನಾವು ಅಂತಾರೆ ಅಲ್ವಾ? ಗೊತ್ತಿಲ್ಲ ಅವ್ರಿಗೆ ಗೊತ್ತಿದೆ, ಗೊತ್ತಿದ್ದು ಮಾಡ್ತಾರೆ. ಹೀಗೆ ಬುದ್ಧಿ ದೇವರು ಎಲ್ಲರಿಗೂ, ದೇವರು ಆತ್ಮಸಾಕ್ಷಿ, ಅದೇ ಆತ್ಮಸಾಕ್ಷಿ ಅನ್ನೋದನ್ನ ದೇವರು ಎಲ್ಲರಿಗೂ ಕೊಟ್ಟಿದ್ದಾನೆ. ಬುದ್ಧಿ ಬೇರೆ, ಜ್ಞಾನ ಬೇರೆ, ಮನಸ್ಸು ಬೇರೆ. ಎಲ್ಲದಕ್ಕೂ ಒಂದಕ್ಕೊಂದು ಚೇಂಜ್ ಇರ್ತದೆ. ಅದೇ 14 ವರ್ಷದವರೆಗೆ ಮನುಷ್ಯ ಏನು ಮಾಡಿದ್ರು ಅವನಿಗೆ ಪಾಪ ಕೌಂಟ್ ಆಗಲ್ವಂತೆ. 14 ವರ್ಷದವರೆಗೆ ಅವನು ಏನೇ ತಪ್ಪು ಮಾಡಿದ್ರು ಅದು ಅವನಿಗೆ ಕರ್ಮ ಬರಲ್ಲ. ಯಾಕೆಂದ್ರೆ ಅವನಲ್ಲಿ ಇನ್ನೂ ಆ ಬುದ್ಧಿ ಅನ್ನೋದು ಬೆಳವಣಿಗೆ ಆಗಿರೋದು. ಯಾವಾಗ 14 ವರ್ಷದ ಮೇಲೆ ಒಂದು ದಿನ ಕಳೆದ್ರು, ಅವತ್ತಿನಿಂದಲೇ ಅವನು ಸ್ಟಾರ್ಟ್ ಕೌಂಟಿಂಗ್. ಏನೇನೆಲ್ಲ ಮಾಡ್ತಾನೆ, ಚಿತ್ರಗುಪ್ತ ಕೌಂಟಿಂಗ್ ಇಟ್ಕೊಂತ ಹೋಗ್ತಾರೆ ನಮ್ದು ಕಾರಣ ಶರೀರದಲ್ಲಿ. ಹ್ಮ್ ಸವಿತಾ ಮಾಸ್ಟರ್ ಜಾಯ್ನ್ ಆಗಿದ್ದೀರಾ? ಹೇಳ್ತೀರಾ ಕಗ್ಗ? ಆ ಚಂದ್ರಶೇಖರ್ ಸರ್ ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಆಗ್ಲಿಲ್ಲ ಸರ್, ಅನ್ಮ್ಯೂಟ್ ಆಗ್ಲಿಲ್ಲ. ಹ್ಮ್. ನೀವು ಬಹಳ ಸಿಂಪಲ್, ನಿಮ್ಮಲ್ಲೇ ಪ್ರಶ್ನೆ ಮಾಡಿದ್ರೆ ಅದು ಉತ್ತರ ಸಿಕ್ಬಿಡ್ತದೆ ಸರ್. ನೀವು ಇಂಥವನ್ನೆಲ್ಲ ತಗೊಂಡು ಬಂದ್ರೆ ಹೆಂಗೆ ಇಷ್ಟೊತ್ತಲ್ಲಿ? ಆ ಉಮಾದೇವಿ ಮಾಸ್ಟರ್ ಹೇಳಿ. ಹಾ ಸರ್, ಚಂದ್ರಶೇಖರ್ ಸರ್ ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಆಗಿಲ್ಲ. ಹಾ ಇವಾಗ ಆಯ್ತು. ಓಕೆ. ಹೇಳಿ ಸರ್. ಸರಣ ನಿದ್ರೆಗೈದರೆ ಜಪ ಕಾಣಿರೋ, ಸರಣ ಕುಳಿತೆ ಶಾಸ್ತ್ರಿ ಕಾಣಿರೋ, ಸರಣ ನಡೆದುದು ಪಾವನ ಕಾಣಿರೋ, ಸರಣ ನುಡಿದುದೇ ಶಿವತತ್ವ ಕಾಣಿರೋ, ಕೂಡಲ ಸಂಗಮ ಶರಣರ ಕಾಯಕವೇ ಕೈಲಾಸ ಕಾಣಿರೋ. ಇದರ ಅರ್ಥ ಸರ್, ಆತ್ಮಧ್ಯಾನಿಗಳು ಅವರ ಎಲ್ಲಾ ಕಾರ್ಯಗಳು ಸಹ ಮಹತ್ವಪೂರ್ಣವಾಗಿರುತ್ತವೆ. ಜನರಿಗೆ ಉದ್ಧಾರಕ್ಕಾಗಿ ಇರುತ್ತದೆ. ಶರಣರು ನಿದ್ದೆ ಮಾಡಿದರೂ ತಪಸ್ಸು ಶ್ವಾಸೋಚ್ಛ್ವಾಸದಲ್ಲಿ ಸಹ ಶಿವೋಹಂ ಎಂಬ ಭಾವವಿರುವುದು. ಶರಣ ಎದ್ದು ಕುಳಿತರೆ ಅವನು ಇರುವ ಕ್ಷೇತ್ರವನ್ನು ಪಾವನಗೊಳಿಸುವನು. ಶರಣನು ನಡೆಯುವುದು ಪವಿತ್ರ ಮಾರ್ಗವಾಗುವುದು.
ಅವನು ಹೇಳುವುದು ಶಿವತತ್ವವು. ಹೀಗೆ ಶಿವಶರಣನ ಶರೀರವೇ ಕೈಲಾಸದಂತಾಗುವುದು. ಒಂದು. ಎರಡನೇದು, ಲಿಂಗ ವಿಕಾರಿಗೆ ಅಂಗವಿಕಾರವೆಂಬುದಿಲ್ಲ. ಜಂಗಮ ವಿಕಾರಿಗೆ ಧನ ವಿಕಾರವೆಂಬುದಿಲ್ಲ. ಪ್ರಸಾದ ವಿಕಾರಿಗೆ ಮನ ವಿಕಾರವೆಂಬುದಿಲ್ಲ. ಇಂತಿ ತ್ರಿವಿಧ ಗುಣವನರಿದಾತನು ಅಚ್ಚ ಲಿಂಗೈಕ್ಯನು ಕೂಡಲ ಸಂಗಮ ದೇವ. ಮಾನವನ ತನು ಮನ ಧನದ ಉಪಯೋಗಗಳಿಂದಲೇ ಅವನ ಸ್ಥಿತಿಗಳನ್ನು ತಿಳಿಯಬಹುದು. ಭೋಗಿ ಇವುಗಳನ್ನು ಉಪಯೋಗಿಸಿ ದುಃಖಪಟ್ಟರೆ ತ್ಯಾಗಿಯು ಪರಮಾತ್ಮನಿಗಾಗಿ ಅರ್ಪಣೆಗೈಯುತ್ತಾನೆ. ಲಿಂಗ ಪೂಜೆ ಮಾಡ ಬಯಸುವವರಿಗೆ ಅಂಗಗಳಿಂದಾಗುವ ವಿಕಾರ, ಊಟ, ವಸ್ತ್ರ, ಆಭರಣ, ಭೋಗ ಮುಂತಾದವುಗಳ ಅಪೇಕ್ಷೆ ಇರುವುದಿಲ್ಲ. ಜಂಗಮ ಮೂರ್ತಿಗಳ ಆರಾಧನೆಯಲ್ಲಿ ಮಗ್ನನಾಗಿರುವವರಿಗೆ ಧನದಾಸೆಯೂ ಇರುವುದಿಲ್ಲ. ಯಾರು ಪ್ರಸಾದ ಸಿದ್ಧಿಯನ್ನು ಹೊಂದುತ್ತಾರೋ ಅವರಲ್ಲಿ ಚಂಚಲತೆಯೂ ಇರುವುದಿಲ್ಲ. ಆಹಾರದಂತೆ ಮನೋವಿಕಾರ ಉಂಟಾಗುವುದು. ಮಹಾನುಭಾವರು ಸಾತ್ವಿಕವಾದ ಆಹಾರವನ್ನೇ ಸೇವಿಸುವರು. ಶರಣಾರ್ಥಿ ಸರ್. ಸೂಪರ್ ಸರ್, ಸೂಪರ್. ಓಕೆ, ಬಹಳ ಚೆನ್ನಾಗಿತ್ತು ಸರ್. ಹೇಳ್ತಾರಾ ಮೇಡಮ್ ಅವ್ರು ಏನಾದ್ರು ಒಂದು? ಒಂದೇ ಹೇಳ್ಬಿಡು. ಹೇಳಿ. ಆತ್ಮ ಬಂಧುಗಳಿಗೆ, ಧ್ಯಾನ ಬಂಧುಗಳಿಗೆ ಶರಣಾರ್ಥಿ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯಂಬುದ ಬಿಡಿಸಿ ಭವಿಯಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ, ಚೆನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಸಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ನರ ಜನ್ಮ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಈ ಮನುಷ್ಯ ಜನ್ಮ ತೊಡೆದು ಹರ ಜನ್ಮ ಅಂದ್ರೆ ಶಿವನಂತೆ ನಮ್ಮನ್ನ ಮಾಡಿದ ಚೆನ್ನಮಲ್ಲಿಕಾರ್ಜುನ, ನಿನಗೆ ಶರಣು ಶರಣಾರ್ಥಿ ತಂದೆ ಅಂತ. ಈ ಭವ ಬಂಧನಗಳನ್ನ ಬಿಡಿಸಿ ಪರಮ ಸುಖವನ್ನೇ ತೋರಿದ ಗುರುವೇ, ನಿನಗೆ ಶರಣು. ಭವಿ ಅಂದ್ರೆ ಲಿಂಗಧಾರಣೆ ಆದವ್ರನ್ನ ಭಕ್ತರು ಅಂತಾರೆ, ಆಗದೆ ಇರೋರ್ನ ಭವಿ ಸಾಮಾನ್ಯ ಅಂತ ಕರೀತಾರೆ. ಅದಕ್ಕೆ ಭವಿ ಅನ್ನೋದನ್ನ ತೊರೆದು ನನಗ ಲಿಂಗಧಾರಣೆ ಮಾಡಿ ಭಕ್ತಳನ್ನಾಗಿ ಮಾಡಿದ ಗುರುವೇ, ನಿನಗೆ ಶರಣು ತಂದೆ. ಅಜ್ಞಾನಿನ ಜ್ಞಾನಿಯಾಗಿ ಮಾಡಿದಂತ ಚೆನ್ನಮಲ್ಲಿಕಾರ್ಜುನ, ನಿನಗೆ ಶರಣು ತಂದೆ. ಕೈವಸಕ್ಕೆ ಲಿಂಗನ ತಂದು ಕೊಟ್ಟು ಆ ಲಿಂಗ ಹಿಡ್ಕೊಂಡ್ರೆ ಎನ್ನ ಕರವಸಕ್ಕೆ ಕೊಟ್ಟ ಚೆನ್ನಮಲ್ಲಿಕಾರ್ಜುನ, ನಿನಗೆ ಅನಂತ ಕೋಟಿ ಶರಣು ತಂದೆ ಅಂತ ಅಕ್ಕಮಹಾದೇವಿಯರು ಈ ಚೆನ್ನಮಲ್ಲಿಕಾರ್ಜುನನ ವಚನ ಹೇಳಿದ. ಸರಿ ಮೇಡಮ್, ನಿಮ್ಮ ಬಾಯಲ್ಲಿ ನಿಮ್ಮ ಧ್ವನಿಯಲ್ಲಿ ಕೇಳೋದೇ ಒಂದು ಚಂದ. ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್. ಕವಿತಾ ಮಾಸ್ಟರ್. ಕುಸಿಗೈದು ದಿಟದ ಕಾಣ್ಬ ಒಲೆಸಗೆ ಮುಸುಕು ತಳೆ ಏನು ಪರಬಮ್ಮ ನೆನ್ನು ಒಡೆ
ಯಾಕೋ ಸರಿ ಕೇಳಿಸ್ತಾ ಇಲ್ಲ ನೋಡಿ ಮೇಡಮ್. ಕೇಳಿಸ್ತಾ ಇಲ್ವಾ ಸರ್? ಏನೋ ಬರೋಬರ. ವಿಡಿಯೋ ಆಫ್ ಮಾಡಲ? ಹಾ ನೋಡಿ ಹಿಂಗೆ ಆಗ್ತದೆ ಹಾಗೆ. ನರಪರೀಕ್ಷೆ ಬೊಮ್ಮ ನಾಶವೇ ನಮ್ಮ ಬಾಳ್ಪರಿಯ ಸಮಸ್ಯೆ ಅದರ ಪೂರಣವದಲ್ಲಿ ಸುರಿದು ಪ್ರಶ್ನೆಗಳನ್ನುತ್ತರವ ಕೊಡಬಾರದನ ಗುರುವೆಂದು ಕರೆಯುವೆ ಮಂಕುತಿಮ್ಮ. ಈ ಮನುಷ್ಯರನ್ನು ನಾನಾ ರೀತಿಯ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಎಂಬುದೇ ಬ್ರಹ್ಮನ ಇಷ್ಟವೇ? ನಮ್ಮ ಬಾಳೆಲ್ಲ ಬರೀ ಸಮಸ್ಯೆಗಳೇ ಹೌದೇ? ಅದರ ಅದರ ಮುಗಿವು ಎಲ್ಲಿ? ಈ ರೀತಿಯಾಗಿ ಬೇರೆ ಬೇರೆ ಬಗೆಯ ಪ್ರಶ್ನೆಗಳನ್ನು ಕೇಳಿಸಿಕೊಂಡು ಅವುಗಳ ಉತ್ತರಗಳನ್ನು ಕೊಡಲು ತಿಳಿಯದಿರುವವನನ್ನು ನಾವು ಗುರುವೆಂದು ಹೇಗೆ ಕರೆಯೋಣ? ಎಷ್ಟು ಚಿಂತಿಸಿಕೊಂಡಂ ಶಂಕೆಯನ್ನೇ ಬೆಳೆಸುವಿ. ಸೃಷ್ಟಿಯಲ್ಲಿ ತತ್ವವಿದೆಯೋ ಬೆದಕಿನರನು ಕಷ್ಟಪಡುತ್ತಿರಲೇನು ಉದೇ ಬ್ರಹ್ಮವಿದೆಯೇನೋ ಅಷ್ಟೇ ನಮ್ಮಯ್ಯ ಪಾಡು ಮಂಕುತಿಮ್ಮ. ಈ ಸೃಷ್ಟಿಯ ಬಗ್ಗೆ ನಾವೆಲ್ಲರೂ ಯೋಚಿಸಿದರೂ ಸಹ ನಮ್ಮಲ್ಲಿ ಒಂದು ವಿಧದ ಸಂದೇಹ ಬೆಳೆಯುತ್ತಾ ಹೋಗುತ್ತದೆ. ಇದರಲ್ಲಿ ಏನಾದರೂ ಸಿದ್ಧಾಂತವಿದೆ ಎಂದು ಹುಡುಕುತ್ತಾ ಹೋದರೆ ಈ ಬ್ರಹ್ಮವಿದೆಯ ಪ್ರಕಾರ ನಾವು ಕಷ್ಟಪಡುತ್ತಲೇ ಇರಬೇಕು. ಇಷ್ಟೇ ನಮ್ಮ ಅವಸ್ಥೆ ಎನ್ನುವಂತೆ ಎನಿಸುತ್ತದೆ. ಥ್ಯಾಂಕ್ ಯು. ಓಕೆ ಮೇಡಮ್, ವೆರಿ ಗುಡ್. ಸುರೇಖಾ ಮಾಸ್ಟರ್ ಹೇಳಿ. ನಮಸ್ಕಾರಗಳು ಎಲ್ಲ ಮಾಸ್ಟರ್ಸಿಗೆ. ನಮಸ್ಕಾರಗಳು. ನಾನು ಧೀರಜ್ ಅಂತ. ಹ್ಮ್. ನಾನು ನನ್ನ ಕ್ಲಾಸಲ್ಲಿ ನನ್ನ ಕ್ಲಾಸ್ಮೇಟ್ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೆ. ಹ್ಮ್. ಅವಾಗೆ ನಾನು ಅವರಿಗೆ ನಾನ್ ವೆಜಿಟೇರಿಯನ್ ಮತ್ತೆ ವೆಜಿಟೇರಿಯನ್ ಬಗ್ಗೆ ಡಿಫ್ರೆನ್ಸ್ ತಿಳಿಸಿದೆ. ಹ್ಮ್. ಫಸ್ಟ್ ಏನಂದ್ರೆ ನಾನು ಅವರಿಗೆ ಹೇಳಿದೆ, ನಾನ್ ವೆಜಿಟೇರಿಯನ್ ಅನಿಮಲ್ಸು ಅಂದ್ರೆ ಲಯನು ಮತ್ತೆ ಟೈಗರು ಅವೆಲ್ಲ ವಾಟರ್ ಅನ್ನು ಸಿಪ್ ಮಾಡಿ ಕುಡಿಯುತ್ತಾರೆ. ಆದ್ರೆ ವೆಜಿಟೇರಿಯನ್ ಹೆಂಗೆ ಡೀರು ಮತ್ತೆ ಕವು ವಾಟರ್ ಅನ್ನು ಸಿಪ್ ಮಾಡಿ ಕುಡಿತವೆ. ಆಮೇಲೆ ನಾನಂದೆ ಅದಕ್ಕೆ ನಾವು ಹ್ಯೂಮನ್ಸ್ ಇದೀವಿ, ನಾವು ವಾಟರ್ ಅನ್ನು ನೆಕ್ಕಲ್ಲ, ನಾವು ಹಿಂಗೆ ಡೈರೆಕ್ಟ್ ಬಾಯಿಂದ ಕುಡಿಯುತ್ತೇವೆ, ಅದಕ್ಕೆ ನಾವು ವೆಜಿಟೇರಿಯನ್ಸ್ ಆಗಿರ್ಬೇಕು, ನಾನ್ ವೆಜಿಟೇರಿಯನ್ಸ್ ಆಗ್ಬೇಡ್ದು ಅಂತ ತಿಳಿಸಿದೆ. ಓಕೆ. ಅಷ್ಟೇ ಹೇಳ್ಕೊಳ್ತೀನಿ. ಅದರಲ್ಲಿ ನೆಕ್ಕದ್ರಲ್ಲಿ ಏನು ವಿಚಾರ ಇದೆ? ಅಂದ್ರೆ ನಾವೀಗ ಅವು ಕೆಳಗಡೆಯಿಂದ ಕುಡಿತಾವೆ, ನಾವು ಮೇಲ್ಗಡೆಯಿಂದ ಕುಡಿತೀವಿ ಅಲ್ಲ. ಅಂದ್ರೆ ಅವರು ನಾನ್ ವೆಜಿಟೇರಿಯನ್ ಅನಿಮಲ್ಸ್ ಎಲ್ಲ ನಾಲ್ಗೆ ತೆಗ್ದು ಲಿಕ್ ಮಾಡಿ ಕುಡಿತವೆ. ಆದ್ರೆ ಕವ್ವು, ಡೀರು, ಶೀಪು ಇವೆಲ್ಲ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಇವು ಡೈರೆಕ್ಟ್ ಬಾಯಿಂದ ಕುಡಿಯುತ್ತೆ. ಓಹೋ, ಓಕೆ ಓಕೆ. ಸೊ ನಾವು ಹ್ಯೂಮನ್ಸು ನೆಕ್ಕಿ ಕುಡಿಯಲ್ಲ ವಾಟರ್ ಅನ್ನು, ನಾವು ಡ್ರಿಂಕ್ ಮಾಡಿ ಕುಡಿತೀವಿ, ಅದಕ್ಕೆ ನಾವು ವೆಜಿಟೇರಿಯನ್ ಆಗಿರ್ಬೇಕು. ಹಾ ಹಾ ನೋಡಿ, ಹಿಂಗೋಯ್ತಾ ವಿಚಾರ? ನನಗೆ ಗೊತ್ತಿರ್ಲಿಲ್ಲಪ್ಪ. ನೋಡ್ರಿ, ಎಲ್ಲೆಲ್ಲಿ ಯಾರ್ಯಾರಲ್ಲಿ ಏನೇನು ಜ್ಞಾನ ಅಡಗಿರ್ತದೆ ಅಂತ. ಥ್ಯಾಂಕ್ ಯು ಮಾಸ್ಟರ್ ಸಿ. ಸೂಪರ್, ಒಳ್ಳೆ ಇನ್ಫಾರ್ಮೇಶನ್. Thank you, sir. Thank you, sir. Thank you very much. ಓಕೆ ಮಾಸ್ಟರ್ಸ್, ಎಲ್ಲರೂ ನಾವು ಇದು ಮಾಡೋಣ. ನೀರಿಟ್ಕೊಳ್ಳಿ, ಎಲ್ಲರೂ ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಎಲ್ಲರೂ ಬೆಳಗ್ಗೆವರೆಗೂ ಧ್ಯಾನ ಮಾಡಿ, ಆಯ್ತಾ? ಆಮೇಲೆ ನಾವು ಮನಸ್ಸಿನಲ್ಲಿ ಮೊದಲು ಮಾನಸಿಕವಾಗಿ ರೆಡಿ ಆಗಬೇಕು. ಆಗೋದು ಬಿಡೋದು ಮುಂದಿಂದು. ಆಮೇಲೆ ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು. ಇವತ್ತಿಂದ ನಾನು ಮಾಡ್ತೀನಪ್ಪ, ಆಯ್ತಾ, ಯಥಾಶಕ್ತಿ ನಾನು ಕೂರ್ತೀನಿ ಅಂತ ಹೇಳಿ ಮಾನಸಿಕವಾಗಿ ನಾವು ಪ್ರಿಪೇರ್ ಆಗಬೇಕು. ಫಸ್ಟ್ ಮೊದಲೇ ಅಯ್ಯೋ ನನಗಾಗಲ್ಲ, ನನಗೆ ನಾನು ಹಿಂಗೆ ಇಲ್ಲ, ನಾನು 2 ಗಂಟೆವರೆಗೂ ಮಾಡ್ತೇನೆ, 1 ಗಂಟೆವರೆಗೂ ನಾವೇ ಟೈಮ್ ಇಟ್ಕೊಂಡ್ರೆ ಅದು ದೇಹ ಹೆಂಗೆ ಸಪೋರ್ಟ್ ಮಾಡ್ತದೆ, ನಮ್ಮ ಮನಸ್ಸು ನಾವು ಹೆಂಗೆ ಹೇಳ್ತೇನೆ ಹಂಗೆ ಕೇಳ್ತದೆ ಅಲ್ವಾ? ಫಸ್ಟು ಆಗಿದ್ದಾಗಲಿ. ಆಮೇಲೆ ಇಲ್ಲಿ ಹೋರಾಟ ಇರ್ಬೇಕು, ಜಿದ್ದಿ ಹೋರಾಟ ಇರ್ಬೇಕು. ಎಲ್ಲರಿಗೂ ಒಂದು ಮಂಡಲ ಕಂಪ್ಲೀಟ್ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನರದ್ದು ಹತ್ತತ್ರ ಬಂದು ಮಿಸ್ ಆಗೋ ಚಾನ್ಸಸ್ ಇರ್ತದೆ.
ಮೂವತ್ತೈದು ದಿನ ಮಾಡಿರ್ತಾರೆ, ಪಾಪ ಮಿಸ್ ಆಗಿಬಿಡ್ತಾರೆ. ಅಂದ್ರೆ ಅವ್ರದ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಬರ್ಬೇಕು ಅಂದ್ರೇನೆ ಎಷ್ಟೋ ಕರ್ಮ ಕಳಿಬೇಕು. ಇದನ್ನ ಅದರಲ್ಲಿ ಸಾಧನೆ ಮಾಡಬೇಕು ಅಂತಂದ್ರೆ 41 ದಿವಸ ಎಷ್ಟೋ ಕರ್ಮ ಕಳೆದಿರ್ತದೆ. ಕರ್ಮ ಕಳೆದು ಆ ಸ್ಥಿತಿ ತಲುಪಿದವರಿಗೆ ಮಾತ್ರ ಸಾಧ್ಯ ಆಗ್ತದೆ. ಅಲ್ಲಿವರೆಗೂ ಅವರಿಗೆ ಎಳೆದಾಡ್ತಾ ಇರ್ತದೆ. ಎಷ್ಟೋ ಕರ್ಮಗಳು ಬೇಕು ಅಂತಾನೆ ಬಂದು ಡಿಸ್ಟರ್ಬ್ ಮಾಡ್ತದೆ, ಮಾನಸಿಕವಾಗಿ, ಎಲ್ಲ ರೀತಿಯಿಂದಲೂ, ದೇಹ. ಆಮೇಲೆ ಬಹಳ ಹೈ ಎನರ್ಜಿ ಇರುತ್ತೆ, ಎಷ್ಟೋ ಕರ್ಮಗಳು ಕಳೀತದೆ, ಕ್ಲೆನ್ಸಿಂಗ್ ಆಗುತ್ತೆ. ಅವಾಗ ಕರ್ಮ ಕಳೆಯುವಾಗ ನಮ್ಮಲ್ಲಿ ತುಂಬಾ ಇರಿಟೇಷನ್ ಆಗ್ತದೆ. ಕೂತ್ಕೊಳ್ಳಿಕ್ಕಾಗಲ್ಲ. ಕೆಲವರಿಗೆ ಎಷ್ಟು ಹಿಂಸೆ ಆಗ್ತದೆ ಅಂತಂದ್ರೆ, ಕೆಲವರಿಗಂತೂ ಕುತ್ಕೊಳಕ್ಕಾಗಲ್ಲ. ಕೈ ಕಾಲು ಯಾರ ಹಿಡಿದು ಎಳಿತಾ ಇದಾರೇನೋ ಅನ್ನೋಷ್ಟು ಹಿಂಸೆ ಆಗ್ತದೆ. ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಕಣ್ಣು ಬಿಟ್ರೆ ಮತ್ತಿರಲ್ಲ. ಅಷ್ಟು ಹಿಂಸೆ ಆಗ್ತದೆ ಕೆಲವರಿಗೆ. ಅಂದ್ರೆ ಅದನ್ನೇ ನಾವು ಕಾಯಾನುಪಾಸನ ಅಂತೀವಿ. ಎಷ್ಟೋ ಜನ ಮೆಡಿಟೇಷನ್ ಎಷ್ಟೋ ದಿವಸದಿಂದ ಮಾಡ್ತಾ ಇರ್ತಾರೆ, ಇನ್ನು ಕಾಯಾನುಪಾಸನೆ ಅವರಿಗೆ ಕಂಪ್ಲೀಟ್ ಆಗಿರೋಲ್ಲ. ಹೇಳ್ಬೋದು ಅಷ್ಟೇ, ನಾನು ಅಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ. ಕಾಯಾನುಪಾಸನ ಕಂಪ್ಲೀಟ್ ಆಗ್ಬೇಕು, ಅದು ಬಹಳ ಮುಖ್ಯ. ಅಂದ್ರೆ ನಾಡಿಮಂಡಲ ಶುದ್ಧೀಕರಣ. ಯಾರಿಗೆ ಆಸನ ಸಿದ್ಧಿ ಆಗುತ್ತೆ ಅವಾಗ ಅವರಿಗೆ ಆಸನ ಸಿದ್ಧಿ ಅಂದ್ರೆ ಎಷ್ಟೊತ್ತು ಕುತ್ಕೊಂಡ್ರು ಏನೂ ಆಗ್ಬಾರ್ದು. ಹಾ, 3 ತಾಸು ಕೂತ್ರು ಕೂಡ 3 ತಾಸು ಅನಿಸಿರ್ಬಾರ್ದು ಅವ್ರಿಗೆ. 5 ನಿಮಿಷ ಧ್ಯಾನ ಮಾಡ್ಲಿ, 3 ತಾಸು ಮಾಡ್ಲಿ, 10 ತಾಸು ಮಾಡ್ಲಿ, ಏನು ವ್ಯತ್ಯಾಸ ಕಾಣಿಸ್ಬಾರ್ದು. ಅಂದ್ರೆ ದೇಹದಲ್ಲಿ ಬಾಧೆ ಆಗ್ಬಾರ್ದು, ಕಾಲು ಜುಮ್ಗೆ ಈ ತರ, ಅದನ್ನು ಆಸನ ಸಿದ್ಧಿ ಅಂತ ಕರೀತೀವಿ. ಕನಿಷ್ಠ 3 ತಾಸು ಕೂರ್ಬೇಕು. ಆ ಸ್ಥಿತಿ ನಾವು ಎಷ್ಟು ಜನ ಹೊಂದಿರ್ತೀವಿ? ಎಲ್ಲೋ ಒಂದು ಕಡೆ ಎಳಿತಾ ಇರ್ತದೆ, ಎಲ್ಲೋ ಒಂದ್ ಕಡೆ. ಆ, ಅದನ್ನೇ ಕಾಯನೋಪಾಸನ ಆಗ್ಬೇಕದು. ಅದಾಗುವವರೆಗೂ ಕೂಡ ನಾಡಿಮಂಡಲ ಶುದ್ಧೀಕರಣ ಆಗುವಾಗ ತುಂಬಾ ಇರಿಟೇಷನ್ ಆಗ್ತದೆ. ನಾವು ಅದನ್ನ ಕಳ್ಕೊಳ್ಬೇಕು ಫಸ್ಟ್. ಒಂದು ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಅವಕಾಶ. ಆಗಲೇ ಹೇಳ್ತಾ ಇದ್ದೀನಿ ನಾನು, ಏನಂದ್ರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಇಡೀ ದೇವಲೋಕನೇ ಇರ್ತದೆ ಇಲ್ಲಿ. ಆಯ್ತಾ? ಇಡೀ ದೇವಲೋಕ. ಅದು ಎಲ್ಲರಿಗೂ ಅನುಭವಕ್ಕೆ ಬರದೇ ಇರಬಹುದು, ಆದ್ರೆ ಇಲ್ಲದೇ ಇದ್ರೆ ಇಷ್ಟು ಎನರ್ಜಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಹೈ ಎನರ್ಜಿ ಇರ್ತದೆ, ಅಷ್ಟು ಕರ್ಮ ಕ್ಲೆನ್ಸಿಂಗ್ ಆಗ್ತದೆ. ಒಂದು ಮಂಡಲ ಮಾಡಿ ಕಂಪ್ಲೀಟ್ ಆದ್ಮೇಲೆ ನೋಡ್ಬೇಕು ನೀವು ಅವರ ಒಂದು ಏನು ಬರೀ ಅವರಲ್ಲಿ ಕರ್ಮ ಕಳೆಯೋದೊಂದೇ ಅಂತ ಅರ್ಥ ಅಲ್ಲ. ಅವ್ರ ಮುಖ ನೋಡಿದ್ರೇನೆ ಏನೋ ಒಂದು ತೇಜಸ್ಸು ಕಾಣ್ತಾ ಇರ್ತದೆ, ಅವ್ರ ಕಣ್ಣಲ್ಲೇ ಏನೋ ಒಂದು ತೇಜಸ್ಸು ಕಾಣ್ತದೆ, ಅವರ ಒಂದು ಸ್ಕಿನ್ನಲ್ಲಿ ಏನೋ ಒಂದು ಬ್ರೈಟ್ನೆಸ್ ಇರ್ತದೆ. ಆಮೇಲೆ ಅವರ ನುಡಿ, ಬರೀ ಅವ್ರ ಬಾಯಲ್ಲಿ ಏನಾದ್ರೂ ಹೇಳಿದ್ರು ಕೂಡ ನಡೀತದೆ. ಅಂದ್ರೆ ಅದನ್ನ ಅವ್ರು ಕಾಪಾಡ್ಕೋಬೇಕು. ಹಾಗೆ ನಾನು 41 ದಿನ ಮಂಡಲ ಮಾಡಿ ಆಯ್ತು ಅಂತೇಳಿ ಬಿಟ್ರೆ ಅಲ್ಲ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಬೇಕು. ಆ ಎನರ್ಜಿಯನ್ನ ಹಾಗೆ ಕಾಪಾಡ್ಕೋಬೇಕು ಅವ್ರು. ಕಾಪಾಡ್ಕೊಂಡ್ರೆ ಇಡೀ ದೇವಲೋಕವೇ ಅವ್ರ ಜೊತೆಗೆ ಇರ್ತದೆ. ಅಷ್ಟು ಶಕ್ತಿ, ಎನರ್ಜಿ ಅವರಲ್ಲಿ ಬರ್ತದೆ. ನಾನು ನಿಮಗೆ ಇನ್ನೂ ಒಂದು ಮಾತಲ್ಲಿ ಹೇಳೋದಾದ್ರೆ, ಸತ್ಯಯುಗದಲ್ಲಿ 10,000 ವರ್ಷ ಧ್ಯಾನ ಸಾಧನೆ ತಪಸ್ಸು ಮಾಡಿದರೆ ಯಾವ ಸ್ಥಿತಿಯನ್ನು ಒಬ್ಬ ವ್ಯಕ್ತಿ ತಲುಪ್ತಾನೋ, ತ್ರೇತಾಯುಗದಲ್ಲಿ 1,000 ವರ್ಷ ಧ್ಯಾನ ತಪಸ್ಸು ಮಾಡಿದರೆ ಒಬ್ಬ ವ್ಯಕ್ತಿ ಯಾವ ಸ್ಥಿತಿಯನ್ನು ತಲುಪ್ತಾನೋ, ದ್ವಾಪರಾಯುಗದಲ್ಲಿ 100 ವರ್ಷ ತಪಸ್ಸು ಧ್ಯಾನ ಮಾಡಿದರೆ ಒಬ್ಬ ವ್ಯಕ್ತಿ ಯಾವ ಸ್ಥಿತಿಯನ್ನು ತಲುಪ್ತಾನೋ, ಈ ಕಲಿಯುಗದಲ್ಲಿ ಗುಡಾಕೇಶ 1 ವರ್ಷ ಮಾಡಿದರೆ ಅವರು ಆ ಸ್ಥಿತಿಯನ್ನು ತಲುಪ್ತಾರೆ. ಸತ್ಯಯುಗದಲ್ಲಿ 10,000 ವರ್ಷ ತಪಸ್ಸು ಮಾಡಿದ ಒಬ್ಬ ಯೋಗಿ ಯಾವ ಸ್ಥಿತಿಯನ್ನು ತಲುಪಿರ್ತಾನೋ ಆ ಸ್ಥಿತಿಯನ್ನ ಇಲ್ಲಿ 1 ವರ್ಷ ಧ್ಯಾನ ಮಾಡಿದ್ರೆ, ಅದ್ರಲ್ಲೂ ಗುಡಾಕೇಶ ವಿತೌಟ್ ಸ್ಲೀಪ್, ನಿದ್ದೆ ಮಾಡಬಾರ್ದು. ನಿದ್ದೆ ಮಾಡದೆ ಯಾರು ಮಾಡ್ತಾನೆ ಅವರು ಆ ಸ್ಥಿತಿಯನ್ನು ತಲುಪ್ತಾರೆ. ಯೋಗಿ ಅಂದ್ರೆ ಹಿಂದೆಲ್ಲ ನಾವು ಇವ್ರು ಇರ್ತಾ ಇದ್ರು, ಆತರ ಯಾರು ಇರ್ತಾ ಇದ್ರು? ನಾವು ಇವಾಗೆಲ್ಲ ಇದರಲ್ಲಿ ಕೇಳ್ತೀವಲ್ಲ, ಯಾರವರು ವಸಿಷ್ಠರು, ವಿಶ್ವಾಮಿತ್ರರು, ಹೀಗೆಲ್ಲ ನಾವು ಕೇಳ್ತೀವಲ್ಲ. ಆ ಒಂದು ಅಂದ್ರೆ ಹೊರಗಡೆಯಿಂದ ನಮಗೆ ಆ ಶಕ್ತಿ ಎಲ್ಲವೂ, ಆ ಸಿದ್ಧಿ ಅನ್ನೋದು ನಮಗೆ ಗೋಚರ ಆಗದೇ ಇದ್ರು ನಮ್ಮ ಆತ್ಮ ಅನ್ನೋದು ಆ ಸ್ಥಿತಿಯನ್ನು ತಲುಪಿರ್ತದೆ, ಆತ್ಮಸ್ಥಿತಿ. ಆಮೇಲೆ ಕಲಿಯುಗದಲ್ಲಿ ಆತರ ಸಿದ್ಧಿ ಎಲ್ಲ ತೋರಿಸ್ಲಿಕ್ಕೆ ಅವಕಾಶ ಇಲ್ಲ, ಅದು ಕಲಿಯುಗದ ನಿಯಮ. ಅದು ಹಿಂದೆ ಆ ಸತ್ಯಯುಗದಲ್ಲಿ ಆ ಸ್ಥಿತಿ ತಲುಪಿದವರಿಗೆ ಆ ಒಂದು ಶಕ್ತಿ ಇರ್ತಾ ಇತ್ತು, ಸಿದ್ಧಿ ಅನ್ನೋದು. ಆದ್ರೆ ಕಲಿಯುಗದಲ್ಲಿ ಹಂಗೆ ಎಲ್ಲರಿಗೂ ಸಿದ್ಧಿ ಅನ್ನೋದು ಪ್ರಕಟ ಆಗೋಲ್ಲ, ತೋರಿಸ್ಲಿಕ್ಕೆ ಅವಕಾಶ ಇಲ್ಲ. ಉದಾಹರಣೆಗೆ ಮಾಯ ಆಗೋದಿರ್ಬೋದು, ಆಮೇಲೆ ಸಣ್ಣಕ್ಕಾಗೋದು, ದೊಡ್ಡಕ್ಕಾಗೋದು, ಇದೆಲ್ಲ ಹಿಂದೆ ಇತ್ತು. ನಾವು ಹೇಳ್ತೀವಿ ರಾಮಾಯಣದಲ್ಲಿ ಹನುಮಂತ ದೊಡ್ಡ ದೇಹ ತಲುಪಿದ ಮಾಡಿದ, ಸಣ್ಣ ದೇಹದ ಮಾಡಿದ ಅಂತ. ಅದೇ ಹನುಮಂತ ಮಧ್ವಾಚಾರ್ಯರಾಗಿ ಬಂದಿತ್ತು. ಯಾರು?
ಅವಾಗ ಹಾಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಅದು ಯುಗ ಧರ್ಮ. ಪ್ರತಿಯೊಂದು ಯುಗಕ್ಕೂ ಅದರದೇ ಆದ ಒಂದು ನಿಯಮಗಳಿರ್ತದೆ, ದೇವರ ಹಾಕಿದ್ದಾನೆ. ಆ ನಿಯಮದ ಪ್ರಕಾರ ಯಾರೇ ಇಲ್ಲಿ ಅಥವಾ ಏನೋ ಬಂದರೂ ಕೂಡ ಆ ನಿಯಮದ ಪ್ರಕಾರವೇ ನಡ್ಕೊಳ್ಬೇಕಾಗ್ತದೆ. ಹಾಗೆ ಇಲ್ಲಿ ನಮಗೆ ಏನೇ ಆದ ಶಕ್ತಿ ಬಂದರೂ ಎಲ್ಲವನ್ನೂ ನಮ್ಮ ಆತ್ಮ ಅದನ್ನು ಪ್ರಕಟಗೊಳಿಸ್ಲಿಕ್ಕೆ ಹೋಗಲ್ಲ. ನಾವು ಅದನ್ನು ಗುರುತಿಸ್ಬೇಕಷ್ಟೇ. ಓಹೋ, ಅವರ ಮುಖದ ನೋಡ್ತದ ಹಾಗೆ, ಅವರ ನಡೆ ನುಡಿ ಕಣ್ಣು, ಅವ್ರ ಮುಖ, ಅವ್ರ ಅವರ ಒಂದು ಇದರಲ್ಲೇ ನೋಡಿ ಕಂಡುಹಿಡಿಬೇಕು, ಇವರು ಸಾಮಾನ್ಯದವರಲ್ಲ, ಇವರಲ್ಲಿ ಆಸಕ್ತಿ ಇದೆ ಅಂತ ನಾವು ಕಂಡುಕೊಳ್ಬೇಕೆ ಹೊರತು ಹೊರ ಏನೋ ಪವಾಡ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗೀತೆಯಲ್ಲೂ ಕೃಷ್ಣನೇ ಹೇಳ್ತಾನಲ್ಲ, ನೋಡಪ್ಪ, ಪವಾಡ ಮಾಡಿ ತೋರಿಸೋದನ್ನು ಸಾಧನೆ ಅಂತ ಅನ್ಕೊಳ್ಬೇಡ. ಅವರೆಲ್ಲ ಮೋಕ್ಷ ಹೊಂದುತ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡ. ಉದಾಹರಣೆಗೆ ಯಾರೋ ಒಬ್ಬ ಬಹಳ ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಆ ತಪೋಶಕ್ತಿಯಿಂದ ನೀರಿನ ಮೇಲೆ ನಡೆಯೋದನ್ನು ಕಲಿತ. ಅಂದ್ರೆ ನಾವೆಲ್ಲ ನೀರಿನ ಮೇಲೆ ದೋಣಿ ಮೇಲೆ ಹೋಗ್ಬೇಕು, ಅವನು ನೀರಿನ ಮೇಲೆ ನಡೀತಾನೆ. ಅಥವಾ ಒಂದು ಬೆಂಕಿ, ಸುತ್ತಲೂ ಬೆಂಕಿ ಹಾಕೊಂಡು ಕೂರ್ತಾನೆ ಗಂಟೆಗಟ್ಟಲೆ, ಆ ಬೆಂಕಿಯನ್ನ ಸುಡಲ್ಲ ಅವನಿಗೆ. ಅಂದ್ರೆ ಅಷ್ಟು ಸಿದ್ಧಿ ಇದೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಅವನಿಗೆ ಮೋಕ್ಷ ಸಿಕ್ಬಿಡ್ತಾ, ದೇವರನ್ನು ಪಡೆದ್ಬಿಟ್ಟು ನಾವು ಅಂತ ಕೇಳಿದ್ರೆ ಇಲ್ಲ, ಅವನಿಗೆ ದೇವರು ಸಿಗಲ್ಲ. ದೇವರು, ಆಧ್ಯಾತ್ಮ ಅಂದ್ರೆ ಬೇರೆನೇ ಇದೆ. ಅಧ್ಯಾತ್ಮ ಅಂತಂದ್ರೆ ಹಾಗೆ ನಾವು ಏನೋ ಒಂದನ್ನ ಗುರಿಯಾಗಿಟ್ಟುಕೊಂಡು ಅಥವಾ ಯಾವುದೋ ಒಂದು ಸಿದ್ಧಿಯನ್ನ ಸಾಧಿಸಬೇಕು ಅಂತ ಗುರಿಯಾಗಿಟ್ಕೊಂಡು ಸಾಧನೆ ಮಾಡಿ ಅದನ್ನ ಸಂಪಾದನೆ ಮಾಡಿದ ಕೂಡಲೇ ಅದು ಸಾಧನೆ ಆಗೋಲ್ಲ. ದೇವರನ್ನ ಮೆಚ್ಚಿಸ್ಬೇಕು, ದೇವರ ಬಳಿಗೆ ಹೋಗ್ಬೇಕು, ಅದು ಮೋಕ್ಷ ಮಾರ್ಗ. ಅಲ್ಲಿ ಆ ಸಾಧನೆಯಲ್ಲಿ ನಾವು ಒಂದು ಮೆಟ್ಲು ಇಟ್ಟರೂ ಕೂಡ ಅದು ಸಾಧನೆ. ಈ ಉದಾಹರಣೆಗೆ ಅವನು ಅಷ್ಟೆಲ್ಲ 5 ವರ್ಷ 10 ವರ್ಷ ತಪಸ್ಸು ಮಾಡಿದ. ಆ ತಪಸ್ಸಿನ ಶಕ್ತಿಯಿಂದ ಏನು ಸಂಪಾದನೆ ಮಾಡಿದ? ನೀರಿನಲ್ಲಿ ತೇಲುವುದನ್ನ ಕಲಿತ, ಅಥವಾ ಬೆಂಕಿಯಲ್ಲಿ ಇದು ಮಾಡೋದು ಕಲಿತ. ಅಲ್ಲ, ಏನು ಸಾಧಿಸಿದ ಅದನ್ನು? ಅಲ್ಲ, ಯಾರಿಗೇನು ಸಿಕ್ತು ಅನ್ನೋದು ಬೇಕಲ್ಲ. ಆ ಪವಾಡ ತಗೊಂಡು ಏನ್ ಮಾಡ್ತೀವಿ? ಒಂದಿಷ್ಟು ದಿನ ಜನರ ಜೊತೆಗೆ ಜನರನ್ನ ಸಂಪಾದನೆ ಮಾಡ್ಬೋದು ಅಷ್ಟೇ. ಅವರು ಬಹಳ ದೊಡ್ಡ ಪವಾಡ ಪುರುಷರಿದ್ದಾರೆ, ಅವ್ರು ನೋಡ್ಕೊಂಡು ಬರೋಣ, ನೀರಿನ ಮೇಲೆ ನಡೀತಾರಂತೆ ಅಂತ ಹೇಳಿ ಅವನನ್ನ ತೋರಿಸ್ಬೋದೇ ಹೊರತು ಅದರಿಂದ ದೇವರನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ನೀನು ನೀರಿನ ಮೇಲೆ ನಡೆಯೋದನ್ನ ಕಲ್ತಿದ್ದೀಯ ಅಂತ ಹೇಳಿ ದೇವರು ಅವನಿಗೆ ಮೋಕ್ಷ ಕೊಡೋಲ್ಲ. ಆಯ್ತಾ? ಹಾಗೆ ನಾವು ಪವಾಡ ಪುರುಷರ ಹಿಂದೆ ಹೋಗಬಾರ್ದು. ನಾವು ಯಾವುದ ಪವಾಡಗಳನ್ನ ಸಂಪಾದನೆ ಮಾಡುವ ಗೋಜಿಗೂ ಕೂಡ ಹೋಗಬಾರ್ದು. ಆತ್ಮದ ಉದ್ಧಾರಕ್ಕೆ ಪ್ರಯತ್ನ ಮಾಡಬೇಕು. ಆಯ್ತಾ? ಈಗ ನಮ್ಮಲ್ಲಿ ಎಷ್ಟು ಉದಾಹರಣೆಗೆ ಪತ್ರಿಜಿ ಅವರಿಗೆ, ಅವರಲ್ಲಿ ಆಸಕ್ತಿ ಇದ್ರೆ ಅವರೆಲ್ಲೂ ಪವಾಡ ಮಾಡಿ ತೋರ್ಸಕ್ ಹೋಗಿಲ್ಲ ಅಲ್ವಾ? ಯಾರು ಕೂಡ ಪವಾಡ ಮಾಡಿ ತೋರಿಸೋದು ಬೇರೆ. ಯಾಕೆಂದ್ರೆ ಕೆಲವೊಮ್ಮೆ ಅವರು ಪವಾಡ ಪುರುಷರು ತೋರಿಸಿದ್ದಾರೆ, ಅವರು ತಪ್ಪು ಅಂತಲ್ಲ. ಯಾಕೆಂದ್ರೆ ಜನರನ್ನ ಆ ಸತ್ಯ ಮಾರ್ಗಕ್ಕೆ, ಆಧ್ಯಾತ್ಮ ಮಾರ್ಗಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಅದು ಕೆಲವೊಮ್ಮೆ ಅನಿವಾರ್ಯವಾಗಿದ್ದಾಗ ಪವಾಡ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಪವಾಡ ಮಾಡಿದ್ರೆ ಮಾತ್ರ ಅವರಲ್ಲಿ ಶಕ್ತಿ ಇದೆ ಅಂತ ಅರ್ಥ ಅಲ್ಲ. ಮೋಕ್ಷ ಮಾರ್ಗದಲ್ಲಿ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಬೇಕು ಹೊರತು ಇನ್ನೊಬ್ಬ ಮೂರನೇ ವ್ಯಕ್ತಿ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸಾಕು, ಇಷ್ಟು ದಿನ ಮಲಗಿ ಸಾಧನೆ ಮಾಡಿದ್ದು, ಇನ್ನಾದರೂ ಜಗವೆಲ್ಲ ಮಲಗಿರಲು ಅವನೇ ಬುದ್ಧ. ಎಲ್ಲರೂ ಬುದ್ಧರಾಗೋಣ. ಎಲ್ಲರಿಗೂ ಸಾಧ್ಯ ಇದೆ. ಎಲ್ಲರೂ ಮಾಡಿದ್ದಾರೆ, ವಯಸ್ಸಾದವರು ಮಾಡಿದ್ದಾರೆ, ಡ್ಯೂಟಿ ಮಾಡೋರು, ಕೆಲಸ ಮಾಡೋರು, ಜಾಬ್ ಮಾಡೋರು, ಎಲ್ಲವನ್ನು ಮಾಡ್ತಾನೆ. ಇವನ್ ಧ್ಯಾನ ಅಂದ್ರೆ ಏನೋ ಅಂತ ಗೊತ್ತೇ ಇಲ್ಲದವರು ಬಂದು ಮೊದಲ ಬಾರಿಗೆ ಧ್ಯಾನಕ್ಕೆ ಗುಡಾಕೇಶಕ್ಕೆ ಬಂದು ಮಾಡಿದವರು ಕೂಡ ಇದ್ದಾರೆ. ಹಾಗಾಗಿ ಅವರವರ ಮನಸ್ಸಿನ ಮೇಲೆ ಅದು ನಿಂತಿರ್ತದೆ. ಎಷ್ಟೇ ಕಷ್ಟ ಆಗಲಿ, ತುಂಬಾ ಕೆಲವರಿಗೆ ಅದು ಕ್ಲೆನ್ಸಿಂಗ್ ಆಗುವಾಗ ಬಹಳ ಇರಿಟೇಷನ್ ಆಗ್ತದೆ, ಕೂರಕ್ಕಾಗಲ್ಲ, ಏನೋ ಬೇಡ ಅನ್ನೋ ಅಷ್ಟು ಹಿಂಸೆ ಆಗ್ತದೆ. ಆದರೂ ಕೂಡ ನಾವು ಅದೇನು ಪರ್ಮನೆಂಟ್ ಆಗಿ ಹಾಗೆ ಇರೋಲ್ಲ, ಬಟ್ ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರಯತ್ನ. ನಮ್ಮ ಪ್ರಯತ್ನ ಅನ್ನೋದನ್ನು ಬಿಡಬಾರದು. ಒಂದೇ ಸಾರಿ ರಾತ್ರಿ ಎಲ್ಲ ಆಗದೇ ಇದ್ರು ಕೂಡ ಕೊನೆ ಪಕ್ಷ ಎಷ್ಟು ಹೊತ್ತಾಗ್ತದೆ ಅಷ್ಟೊತ್ತು ಮಾಡ್ತಾ ಅದನ್ನು ಇಂಪ್ರೂವ್ ಮಾಡ್ತಾ ಕೊನೆಗೆ ರಾತ್ರಿ ಎಲ್ಲ ಕೂರುವ ಅಭ್ಯಾಸ. ನಾವು ಆ ಎನರ್ಜಿಗೆ ಕನೆಕ್ಟ್ ಆಗಿ ಒಂದು ಉದಾಹರಣೆಗೆ 2 ಗಂಟೆವರೆಗೂ ಮಾಡ್ತಾರೆ ಕೆಲವರು, 3 ಗಂಟೆ 4 ಗಂಟೆ, ಹಿಂಗೆ ಅದನ್ನು ಇಂಪ್ರೂವ್ ಮಾಡ್ಕೊಂತಾನಾದ್ರೂ ಹೋಗ್ಬೇಕು. ಕೊನೆ ಪಕ್ಷ ಒಂದೇ ಸಾರಿ ಆಗಲ್ಲ ಅನ್ನೋದು. ಹಾಗೆ ಮಾಡ್ತಾ ಹೋಗಿ ಅದನ್ನು ಸಾಧನೆ ಮಾಡಬಹುದು. ಎಲ್ಲರಿಗೂ ಸಾಧ್ಯ ಇದೆ. ಎಲ್ಲರೂ ಮಾಡಿ. ತುಂಬಾ ಮಾಸ್ಟರ್ಸ್ ಬೆಳಗ್ಗೆವರೆಗೂ ಇರ್ತಾರೆ, ದಿನನಿತ್ಯ ಕರ್ಮ ಪ್ರಕ್ಷಾಳನೆ ಇರ್ತದೆ. ಹೀಗಾಗಿ ಹೌದು, 10 ದಿನ ನಿದ್ದೆಗೆ ಜಾರಿಸೋಕೆ ಹೋದೆ ಸರ್, ಆದ್ರೂ ಬಿಡೋದಿಲ್ಲ. ಹೌದೌದು, ಅದನ್ನ ಬಿಡಬಾರ್ದು. ಜಿದ್ದಾಜಿದ್ದಿ ಹೋರಾಟ ಇರ್ಬೇಕು. ನೋಡೇ ಬಿಡ, ನೀನ ಅಂತ ಹೇಳಿ ಹೋರಾಟ ಮಾಡ್ಬೇಕು. ಆಯ್ತಾ? ಅವಾಗ ಮಾತ್ರ ಅಂದ್ರೆ ಆ ಸ್ಥಿತಿ ತಲುಪಿಲ್ಲ ಅಂದ್ರೆ ದೇವರು ಬೇಕು ಅಂತಾನೆ ತಪ್ಪಿಸ್ತಾನೆ. ಕರ್ಮ ತಪ್ಪಿಸ್ತದೆ, ಮತ್ತೆ ಪುನಃ ಸ್ಟಾರ್ಟ್ ಮಾಡಿ ನೀನು ಅಂತ ಅರ್ಥ, ಬಿಟ್ಟು ಹೋಗುವಂತ ಅಲ್ಲ.
ನಿಂದಿನ್ನೂ ಕಳಿಬೇಕಿದೆ ಕರ್ಮ ಅಂತ ಹೇಳಿ. ಆ ಹಂಗೆ ಮಧ್ಯೆ ಗ್ಯಾಪ್ ಮಾಡಿದ್ರೆ ನೋಡ್ರಿ ಮತ್ತಿಲ್ಲ. ಮತ್ತೆ ಹೊಸದಾಗಿಂದ ಸ್ಟಾರ್ಟ್ ಮಾಡ್ಬೇಕು ಆಯ್ತಾ, ವಿತೌಟ್ ಸ್ಲೀಪ್. ಹಾಗೆ ಮಾಡಿ ಆಯ್ತು, ಎಲ್ಲರಿಗೂ ಒಳ್ಳೇದಾಗ್ತದೆ. ಆಮೇಲೆ ಉಡುಪಿಯಲ್ಲಿ ಆ, ಮ- ಏನು ಏಪ್ರಿಲ್ 11, 12, 13 ಹನುಮ ಜಯಂತಿ ಇದೆ, ಹುಣ್ಣಿಮೆ ಇದೆ, ಮೌನ ಧ್ಯಾನ, ಒಳ್ಳೆ ಸಾಧನೆ ಆಗ್ತದೆ. ಯಾರು ಅಲ್ಲಿ ಭಾಗವಹಿಸ್ತಾರೆ ಅವರೇ ಧನ್ಯರು ಆಯ್ತಾ. ಅಲ್ಲಿ ಅದು ಅಷ್ಟು ಸಾಧನೆ ಆಗ್ತದೆ. ಆ ಸಾಧನೆಗೆ ಈಗಿಂದನೇ ತಯಾರಿ ಇರಲಿ. 3 ದಿವಸ ಕಣ್ಣಿಗೆ ಬಟ್ಟೆ ಕಟ್ಟಿ ಕೂರ್ಬೇಕು ಅಲ್ವಾ, ಹಗಲು ರಾತ್ರಿ ನಿರಂತರವಾಗಿ 72 ಗಂಟೆಗಳ ಕಾಲ. ಹ್ಮ್ ನಾವು ನಾವು ಮಾಡಿದ್ವಿ, 7 ದಿವಸ ಮಾಡಿದ್ವಿ. ನಂದು ಇಲ್ಲಿ ಹಣೆ ಐತಲ್ಲ, ಇದು ಇಷ್ಟು ದಪ್ಪ ಊದಿ ಹೋಗಿತ್ತು. ಅಂದ್ರೆ ಆ ತರಡೆ ಅಂತೀವಲ್ಲ ನಾವಿಲ್ಲಿ, ಅದು ನಾನು ಏನಪ್ಪ ಇದು ಹಿಂಗಾಗಿದೆ ಅಂತ ನೋಡ್ತೀನಿ. ಯಾರಾದ್ರೂ ಹೊಡ್ತಾ ಬಿದ್ದು ನೋವಾಗಿರ್ತದಲ್ಲ, ಅಷ್ಟು ದಪ್ಪ ಆಗಿತ್ತು, ಇಷ್ಟು ದಪ್ಪ ಆಗಿತ್ತು, ಒಂದು ಬೆರಳಿನಷ್ಟೇ ಎತ್ತರ. ಆಮೇಲೆ ಕಣ್ಣೆಲ್ಲ ಬೆಂಕಿ ಬೆಂಕಿ ತರ, ಇಡೀ ದೇಹ ನಾವು ಧ್ಯಾನದಲ್ಲಿ ಕುತ್ಕೊಂಡ್ರೆ ಬೆಂಕಿ ತರ ಕತ್ತುತ್ತಾ ಇರೋದು. ಅಂದ್ರೆ ಅಷ್ಟು ಎನರ್ಜಿ. ಆ ಸ್ಥಿತಿ. ನೀವು 7 ದಿವಸ ಎಲ್ಲ ಮಾಡೋದು ಬೇಡ. ಅದಷ್ಟು ಸುಲಭ ಇರಲ್ಲ 7 ದಿವಸದ ಸಾಧನೆ. ಅಟ್ಲೀಸ್ಟ್ 3 ದಿವಸನಾದ್ರೂ ಮಾಡಿ. ಆ, ಎಲ್ಲರಿಗೂ ಇಲ್ಲಿ ಯಾರು ರಾತ್ರಿ ಎಲ್ಲ ಮಾಡಿರ್ತಾರೆ ಅವರಿಗೆ ಖಂಡಿತ ಸಾಧ್ಯ ಇದೆ. ಆ ಎನರ್ಜಿ ಇರುತ್ತೆ. ಅಷ್ಟೊಂದು ಮಾಸ್ಟರ್ಸ್, ಎಲ್ಲ ಮಾಸ್ಟರ್ಸ್ ಲೈವ್ ಇರ್ತಾರೆ. ಇಲ್ಲೆಲ್ಲ ನಾವೇನು ಆನ್ಲೈನ್ ಅಲ್ಲಿ ಮಾಡಿಸ್ತಾ ಇದ್ದೀವಿ ಅದನ್ನೆಲ್ಲ ಅಲ್ಲಿ ಲೈವ್ ಅಲ್ಲಿ ಮಾಡಿಸ್ತೀವಿ. ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್ಸ್ ಎಲ್ಲ. ಎಷ್ಟೋ ಕರ್ಮಗಳು ದೊಡ್ಡ ದೊಡ್ಡ, ಇಲ್ಲಿ ಬರೀ ಸಣ್ಣ ಸಣ್ಣ ಧ್ಯಾನದಿಂದ ಕರಗದೇ ಇರುವಂತವೆಲ್ಲ ಅಲ್ಲಿ ಕರ್ತದೆ ಕರ್ಮಗಳು. ಆಮೇಲೆ ಇದು ಏನು, 3ನೇ ಕಣ್ಣು, ಅದು ಬಹಳ ಜಾಗೃತ ಆಗ್ತದೆ, ನಮ್ಮ ತರಡೆ ಅನ್ನೋದು. ಆಮೇಲೆ ಬೇರೆ ವಾಕಿನ್ ಆಗೋ ಸಾಧ್ಯತೆ ಇರ್ತದೆ. ಮಾಸ್ಟರ್ಸ್ ಬಂದು ವಾಕಿನ್ ಆಗ್ತಾರೆ. ಈ ತರ ಎಲ್ಲ ಬಹಳ ಏನ್ ಬೇಕಾದ್ರೂ ಆಗ್ಬೋದು, ಅವರವರ ಸಾಧನಾ ಸ್ಥಿತಿ. ಎಲ್ಲರಿಗೂ ಮತ್ತೆ ನೀವು ಆಮೇಲೆ ಬಂದು ನನಗೆ ಹಿಂಗ ಆಗ್ಲಿಲ್ಲ ಅಂತ ಕೇಳಬಾರ್ದು. ಯಾಕೆಂದ್ರೆ ಎಲ್ಲರ ಸ್ಥಿತಿಗೂ ಒಂದೇ ಇದಿರಲ್ಲ. ಒಬ್ಬೊಬ್ರದ್ದು ಒಂದೊಂಥರ ಸಿಚುವೇಶನ್, ಬದಲಾವಣೆ ಏನಾಗಿರ್ತದೆ. ವಾಕಿನ್ ಆಗೋದು ಅಂತಂದ್ರೆ ಬೇರೆ ಹೈಯರ್ ಮಾಸ್ಟರ್ಸ್ ಬಂದು ವಾಕಿನ್ ಆಗೋದು ಅಂದ್ರೆ ಹೈಯರ್ ಮಾಸ್ಟರ್ಸ್ ಬಂದು ನಮ್ಮೊಳಗೆ ಅವರು ಏನು ಕಂಟ್ರೋಲ್ ತಗೊಳ್ತಾರೆ, ನಮ್ಮ ಒಂದು ಏನು ದೇಹ ಮತ್ತೆ ನಮ್ಮ ಸ್ಥಿತಿಯನ್ನು. ಅಂದ್ರೆ ಮೇಲಿನ ಲೋಕದ ಮಾಸ್ಟರ್ಸ್ ಬಂದು ವಾಕಿನ್ ಆಗೋದು ಅಂದ್ರೆ ಕಂಟ್ರೋಲ್ ತಗೊಳ್ತಾರೆ ಆಯ್ತಾ. ಉದಾಹರಣೆಗೆ ಈಗ ಪತ್ರಿಜಿಯವರ ಇದನ್ನ ಬುದ್ಧ ಭಗವಾನರು ಬಂದು ಕಂಟ್ರೋಲ್ ತಗೊಂಡು ದೇಹವನ್ನು, ಅದು ವಾಕಿನ್ ಅಂತ. ಆ, ಆ, ಹಾಗಾಗಿ ಆ ಒಂದು ವಾಕಿನ್ ಆಗೋ ಸಾಧ್ಯತೆ ಇರ್ತದೆ. ಅವಾಗ ನಮ್ಮ ಆತ್ಮೋದ್ಧಾರ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ ನಮ್ಮ ಪಾಡಿಗೆ. ಅದು ತುಂಬಾ ಹೈಯರ್ ಲೆವೆಲ್ಗೆ ಹೋಗುತ್ತೆ ಆತ್ಮೋನ್ನತಿಯಲ್ಲಿ. ತನ್ನಷ್ಟು ತಾನೇ, ಅಂದ್ರೆ ಅಲ್ಲಿ ಆ ದೇಹದಲ್ಲಿ ಮಾಡುವ ಎಲ್ಲ ಪುಣ್ಯ ಕಾರ್ಯಗಳೆಲ್ಲ ಆತ್ಮಕ್ಕೆ ಸಿಗ್ತದೆ ಆಯ್ತಾ. ಅವಾಗ ತನ್ನಷ್ಟು ತಾನೇ ಒಂದು ಉನ್ನತ ಸ್ಥಿತಿಗೆ ಹೋಗುತ್ತೆ. ಅವ್ರು ವಾಕಿನ್ ಸುಮ್ನೆ ಆಗಲ್ಲ. ಆ ಸ್ಥಿತಿಯನ್ನ ಯಾವ ಆತ್ಮ ತಲುಪಿರ್ತದೆ, ಯಾವ ದೇಹ ಪರಿಪಕ್ವ ಆಗಿರ್ತದೆ ಅಂತವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಫ್ರೀಕ್ವೆನ್ಸಿ ಅವಾಗ. ನೀವು ಅಷ್ಟೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಬಟ್ ಒಟ್ಟಿನಲ್ಲಿ ರೆಡಿಯಾಗಿ, ಸಾಧನೆಗೆ ರೆಡಿಯಾಗಿ. ಅದಾದ್ಮೇಲೆ ಮತ್ತೆ ಮೇಯಲ್ಲಿ ನಾವು ಪ್ಲಾನಿಂಗ್ ಮಾಡ್ತಾ ಇದೀವಿ ಇದರಲ್ಲಿ, ತಿರುವಣ್ಣಾಮಲೈ, ಅಲ್ಲಿ 2 days ವರ್ಕ್ಶಾಪ್ ಮಾಡಬೇಕಂತ ಆಯ್ತಾ. ಹಂಗಾಗಿ ಚೆನ್ನಾಗಿದೆ ಅದು. ಅವಾಗೆಲ್ಲ ಎಲ್ಲರಿಗೂ ಎಕ್ಸಾಮ್ಸ್ ಎಲ್ಲ ಮುಗಿದಿರ್ತದೆ. ಏಪ್ರಿಲ್ 11ನೇ ತಾರೀಕು, 11, 12, 13 ಎಲ್ಲ SLC, PUC ಮಕ್ಕಳಿಗೆಲ್ಲ ರಜೆ ಆಗಿ, ಆಮೇಲೆ ಸೆಕೆಂಡ್ ಸಾಟರ್ಡೆ ಇದೆ, ಸಂಡೇ ಇದೆ, ಮತ್ತೆ ತಿರುಗಿ ಸೋಮವಾರ ಅಂಬೇಡ್ಕರ್ ಜಯಂತಿ ಇದೆ, ಅವತ್ತು ರಜೆ ಇದೆ. ಗೌರ್ಮೆಂಟ್ ಹಾಲಿಡೇ ಎಲ್ಲ ಇರ್ತದೆ. ಹಂಗಾಗಿ ಚೆನ್ನಾಗಿದೆ ಒಳ್ಳೆ. ಆಮೇಲೆ ಹುಣ್ಣಿಮೆ ಇದೆ, ಹನುಮ ಜಯಂತಿ ಇದೆ, ಒಳ್ಳೆ ಎಲ್ಲ ಕೂಡಿ ಕೂಡಿ ಬಂದಿದೆ. ಹಂಗಾಗಿ ಎಲ್ಲರೂ ಆಲ್ರೆಡಿ ತುಂಬಾ ಜನ ಮಾಸ್ಟರ್ಸ್ ರೆಡಿ ಆಗ್ಬಿಟ್ಟಿದ್ದಾರೆ. ನಮ್ದು ಒಂದು ಹೆಸರು ಇಟ್ಕೊಳ್ರಿ, ನಮ್ದು ಒಂದು ಹೆಸರು ಇಟ್ಕೊಳ್ರಿ, ಬಿಡಬೇಡ್ರಿ ಅಂತ. ಲಾಸ್ಟ್ ಮೂಮೆಂಟ್ ವರೆಗೂ ಅವಕಾಶ ಇರ್ತದೆ ಎಲ್ಲರಿಗೂ. ಅದಕ್ಕೇನು ಲಿಮಿಟೆಡ್ ಸೀಟ್ ಅಂತ ಇಲ್ಲ. ಎಷ್ಟು ಜನನಾದ್ರೂ ಬರ್ಲಿ, 1000 ಜನ ಆದ್ರೆ 1000 ಜನನೇ ಬರ್ಲಿ. ತೊಂದ್ರೆ ಇಲ್ಲ. ಆಮೇಲೆ ಎಲ್ಲ ಫ್ರೀ ಇರ್ತದೆ ಅಲ್ಲಿ, ಏನೋ ಫೀಸ್ ಅಂತ ಏನಿರಲ್ಲ. ಎಲ್ಲರಿಗೂ ವ್ಯವಸ್ಥೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅಂತ ಅವಕಾಶ ಸಿಕ್ಕಾಗ ಮಾಡ್ಬೇಕು ನಾವು ಆಯ್ತಾ. ಅಟ್ಲೀಸ್ಟ್ ಪ್ರಯತ್ನ ಮಾಡ್ಬೇಕು. ಓಕೆ ಮಾಸ್ಟರ್ಸ್, ರೆಡಿ ಆಗ್ರಿ ಇವಾಗಿಂದನೇ. ಇಲ್ಲಿ ರಾತ್ರಿ ಎಲ್ಲ ಪ್ರಯತ್ನ ಮಾಡಿದ್ರೆ ಅಲ್ಲಿಗೆ ತಯಾರಿ ಆಗ್ಬೋದು. ಇಲ್ಲಿ ಯಾರು ಮಂಡಲ ಮಾಡಿರ್ತಾರೆ ಅವರಿಗೇನು ಕಷ್ಟ ಆಗಲ್ಲ, ಅವ್ರು ಆರಾಮ್ಸೆ ಮಾಡ್ತಾರೆ. ಅವರು ಏನು ರಾತ್ರಿ ಎಲ್ಲ ಮಾಡಿರ್ತಾರೆ, ಇಲ್ಲಿ ಹಗಲು ಕಂಟಿನ್ಯೂ ಮಾಡಿದ್ರೆ ಆಯ್ತು ಅಷ್ಟೇ.
ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ